ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರಿದ ಭಾಗ. ಬಾಬಾ ಏನು ಹೇಳ್ತಿದ್ರು, ರಾಜ ದುಲಾರೆ ಮಕ್ಕಳ ಗುರುತುಗಳು, ವಿಶೇಷತೆಗಳು. ನಾವೆಲ್ಲರೂ ಕೂಡ ಭಗವಂತನನ್ನ ಗುರುತಿಸಿದ್ದೀವಿ. ಭಗವಂತನನ್ನ ತಂದೆ ಅಂತಲೂ ಕೂಡ ಒಪ್ಕೊಂಡಿದ್ದೀವಿ. ಆದರೆ ಎಲ್ಲರೂ ಮಕ್ಕಳು ಒಂದೇ ರೀತಿ ಇದ್ದಾರಾ? ಅವರು ತಂದೆ ಹೌದು, ಆದರೆ ಅವರ ಜೊತೆಯ ಸಂಬಂಧ ನಮ್ದು ಯಾವ ರೀತಿ ಇದೆ? ಕೆಲವೊಂದು ಮಕ್ಕಳು ಶಿವಬಾಬನನ್ನ ತುಂಬಾ ದೂರದಿಂದನೇ ನೋಡ್ತಾ ಇದ್ದಾರಂತೆ. ಕೆಲವೊಬ್ಬರು ಅವ್ರ ಕೈಯನ್ನು ಹಿಡ್ಕೊಂಡು ಹೋಗ್ತಿದಾರಂತೆ. ಕೆಲವೊಬ್ಬರು ಅವ್ರ ಹೆಗಲ ಮೇಲೆ ಕೂತ್ಕೊಂಡಿದ್ದಾರೆ. ಕೆಲವೊಬ್ಬರು ತಲೆ ಮೇಲೆ ಕೂತ್ಕೊಂಡಿದ್ದಾರೆ. ಹೆಚ್ಚಿನ ಜನ ಕಷ್ಟ ಬಂದಾಗ ಮಾತ್ರ ಬಾಬಾ ಅಂತ ಹೇಳ್ತಾ ಬರ್ತಾರಂತೆ. ಇನ್ನೂ ಹೆಚ್ಚಿನ ಜನ ಕೈ ಇಟ್ಕೊಂಡ್ಬಿಟ್ಟು ಭಕ್ತ ರೂಪದಲ್ಲಿ ಬೇಡ್ತಾರಂತೆ, ಭಗವಂತ ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಬೇಡ್ತಾರಂತೆ. ಅವ್ರಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಅಲ್ವಾ? ಎಲ್ಲರೂ ಕೂಡ ಮಕ್ಕಳಾದ್ರೂ ಕೂಡ ಬಾಬನ್ ಜೊತೆಗೆ ಸಂಬಂಧ ಬೇರೆ ಬೇರೆ ರೀತಿ ಇದೆಯಲ್ಲ. ಅದು ಇವತ್ತು ಬಾಬಾ ಯಾವ ಮಕ್ಕಳನ್ನು ನೋಡ್ತಾರೆ ಅಂತಂದ್ರೆ, ಮಕ್ಕಳೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ಲಿಕ್ಕೆ ಬಂದಿದ್ದೇನೆ. ಈಶ್ವರಿಯ ವಿಶ್ವವಿದ್ಯಾಲಯದ ಮೂಲಕ, ಪ್ರಜಾಪಿತ ಬ್ರಹ್ಮಾರವರ ತನುವಿನ ಮೂಲಕ ರಾಜಯೋಗವನ್ನು ಕಲಿಸ್ಲಿಕ್ಕೆ ನಾನು ಬಂದಿದ್ದೇನೆ. ಅಂದ್ರೆ ನೀವು ಕರ್ಮವನ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ರಾಜನಾಗಿ ಮಾಡಿ. ಹೇಗೆ ಮಾಡ್ಬೇಕಂತೆ? ರಾಜನಾಗಿ ಮಾಡಬೇಕು ಅಲ್ವಾ? ನಾನು ಕಲಿಸಿಕೊಡುವಂಥ ಶಿಕ್ಷಣ 2,500 ವರ್ಷ ಪ್ಲಸ್ ಈಗ 100 ವರ್ಷ. ಅದನ್ನು ನೀವು ಕಾರ್ಯದಲ್ಲಿ ತರ್ತೀರಾ. ದ್ವಾಪರ ಯುಗದಲ್ಲಿ ಏನಾಗ್ಬಿಡ್ತದೆ, ಆ ಸಿಂಹಾಸನ ಹೇಳೋದು ಹೊರಟೋಗ್ಬಿಡ್ತದೆ ಅಲ್ವಾ? ಅದಕ್ಕಾಗಿ ಈ ಭಗವಂತ ಕೊಡುವಂತಹ ಜ್ಞಾನದಿಂದ ನಮಗೆ 3 ಸಿಂಹಾಸನ ಸಿಗ್ತದೆ. ಯಾವುದು? ಸ್ವರಾಜ್ಯದ ಸಿಂಹಾಸನ ಎರಡನೇದು, ಬಾಬ್ದಾದಾರವರ ಹೃದಯ ಸಿಂಹಾಸನ ಮೂರನೇದು, ಭವಿಷ್ಯದ ಸಿಂಹಾಸನ, ರತ್ನಖಚಿತವಾದಂತಹ ಸಿಂಹಾಸನ. ನೀವು 3 ಸಿಂಹಾಸನಕ್ಕೆ ಅಧಿಕಾರಿಗಳು ಆಗಿದ್ದೀರಿ. ಸರಿ, ಈಗ ನಾವು ಯಾವ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು? ಈಗ ಯಾವ ಸಿಂಹಾಸನ ಕೂತ್ಕೊಳ್ಳಿ? ಈಗ ಯಾವ ಯುಗ? ಸಂಗಮ ಯುಗ. ಸಂಗಮ. ಅಂದ್ಮೇಲೆ ಯಾವ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಇವಾಗ? ಸ್ವರಾಜ್ಯ ಹೃದಯ ಭಗವಂತನ ಹೃದಯ ಸಿಂಹಾಸನದಲ್ಲಿ ಹ್ಮ್ ಅಲ್ವಾ? ಸತ್ಯುಗದಲ್ಲಿರುವಂತವ್ರು 8 ಜನ ಆತ್ಮ ಇದಾರಲ್ಲ, ಅವ್ರೇನ್ ಮಾಡ್ತಾರೆ? ಹೃದಯ ಸಿಂಹಾಸನ. ವಿಶ್ವ ಮಹಾರಾಜನ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋರು 8 ಜನ ಮಾತ್ರ, 8 ಆತ್ಮಗಳು ಮಾತ್ರ ಅಲ್ವಾ? ಹೌದು. ತ್ರೇತಾಯುಗಕ್ಕೆ ಬಂದಾಗ ಯಾರೂ ಕೂಡ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಸತ್ಯುಗದಲ್ಲಿ ಮಾತ್ರ. ಅದು ಅಲ್ಲಿರುವಂತ ಎಲ್ಲ ಆತ್ಮಗಳು ಏನಾಗಿರ್ತಾರೆ? ಸ್ವರಾಜ್ಯ ಅಧಿಕಾರಿಗಳು ಆಗಿರ್ತಾರೆ. ತಮ್ಮ ತಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರವನ್ನ ಮಾಡ್ತಾ ಇರ್ತಾರೆ. ಕರ್ಮೇಂದ್ರಿಯಗಳು ಅವರ ಮಾತನ್ನ ಕೇಳ್ತಾ ಇರ್ತವೆ. ಈಗ ನಾವು ಇಲ್ಲಿ ಕೂತ್ಕೊಳ್ಬೇಕಂತೆ ಭಗವಂತನ ಹೃದಯ ಸಿಂಹಾಸನ. ಯಾರನ್ನು ಕುಳಿಸ್ಕೊಳ್ತಾರೆ ಬಾಬಾ ಹೃದಯ ಸಿಂಹಾಸನದಲ್ಲಿ? ಯಾರು ಕುತ್ಕೊಳ್ಬಹುದು? ಬಾಬಾರ ಪ್ರಿಯಾತಿ ಪ್ರಿಯ ಮಕ್ಕಳನ್ನ ಕೂಡ್ಸ್ಕೊತಾರ. ಬಾಬರಿಗೆ ನಾವು ಪ್ರಿಯರು ಯಾವಾಗ ಆಗ್ತೀವಿ? ಬಾಬನ ಜೊತೆ ಜಗಳ ಮಾಡಿದಾಗ ಆಗ್ತೀವಾ? ಬಾಬನ ಜೊತೆ ಜಗಳ ಮಾಡಿದಾಗ ಬಾಬನ ಜೊತೆ ಪ್ರಿಯರಾಗ್ತೀವಾ? ಇಲ್ಲ. ಇಲ್ಲ. ನಡೆದಾಗ ಬಾಬನ್ ನೋಡ್ತಾ ಕೂತ್ಕೊಂಡ್ರೆ ಬಾಬನಿಗೆ ಪ್ರಿಯರಾಗ್ತೀವಾ? ಇಲ್ಲ. ಬಾಬನಿಗೆ ಹೊಗಳಿದ್ರೆ ನಾವು ಪ್ರಿಯರಾಗ್ತೀವಾ? ನೀನು ಜ್ಞಾನದ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಪತಿತ ಪಾವನ ಹೇಳ್ತಾ ಕೂತ್ಕೊಂಡ್ರೆ ಪ್ರಿಯರಾಗ್ತೀವಾ? ಇಲ್ಲ. ಬಾಬನ ತಗ್ಬಿಟ್ಟು ಬೇಡದ್ರೆ ಪ್ರಿಯರಾಗ್ತೀವಾ? ಇಲ್ಲ. ಬಾಬನ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಪ್ರಿಯರಾಗ್ತೀವಾ? ಇಲ್ಲ. ಬಾಬಾ ನಾನೊಬ್ನೇ ತಿಂತಾ ಇದ್ರೆ ಪ್ರೇಯರ್ ಆಗ್ತೀವಾ? ಇಲ್ಲ.
ಬಾಬಾ ಕೊಟ್ಟಿರೋದನ್ನ ನಮ್ಮ ಪರಿವಾರದವ್ರಿಗೆ ಮಾತ್ರ ಕೊಡ್ತಾ ಇದ್ರೆ ನಾವು ಪ್ರಿಯರಾಗ್ತೀವಾ? ಇಲ್ಲ ಇಲ್ಲ ಮತ್ತೆ ಎಲ್ಲ ಇಲ್ಲ ಅಂದ್ಮೇಲೆ ಮತ್ತೆ ಯಾವಾಗ ಪ್ರಿಯರಾಗ್ತೀವಿ? ವಿಶ್ವಸೇವಧಾರಿ ಆದಾಗ. ನಾನು ನನ್ನದು ಹೇಳುವುದನ್ನ ಸರ್ವಂಶ ತ್ಯಾಗವನ್ನ ಮಾಡಿ ಪವಿತ್ರವಾದ ಮನಸ್ಸನ್ನ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆಯಿಂದ ತೆಗೆದು ಭಗವಂತನಿಗೆ ಅವರ ಕಾರ್ಯಕ್ಕೆ ಸಂಪೂರ್ಣವಾದಂಥ ನಾವು ಅಧಿಕಾರವನ್ನ ಕೊಟ್ಟು ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಪವಿತ್ರ ಭವ ಯೋಗಿ ಭವ. ಎಷ್ಟು ನೀವು ಪವಿತ್ರವಾಗ್ತಿರೋ ಅಷ್ಟು ಬಾಬಾರವರ ಹತ್ತಿರದಲ್ಲಿ ಇರ್ತೀರಾ. ಅಂದ್ರೆ ಈಗ ನಾವೆಲ್ಲಿ ಕೂತ್ಕೊಳ್ಬೇಕು ಇವಾಗ? ಬಾಬಾರವರ ಹೃದಯ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಬಾಬನ್ ಮುದ್ದು ಮಾಡ್ಬೇಕಾ? ಏನ್ ಮಾಡ್ಬೇಕು ಹೃದಯದಲ್ಲಿ ಕೂತ್ಕೊಂಡು? ಬಾಬಾ ಅವರಿಗೆ ಸಾಧನವಾಗಿ ಬಿಡ್ಬೇಕು. ಹಾ. ಅವ್ರ ಬಾಬಾ ನಾವು ಅಲ್ಲಿ ನಮ್ಮ ಮೂಲಕ ಯಾರಿಗೆ ಏನ್ ಕೊಡಬೇಕು ಅದನ್ನ ಕೊಡಲಿಕ್ಕೆ ನಮ್ಮನ್ನ ಸಾಧನವಾಗಿ ಉಪಯೋಗ ಮಾಡ್ಬೇಕು. ಸರಿ, ಬಾಬಾ ಆಗಿದ್ರೆ ಏನ್ ಕೊಡ್ತಾರೆ? ಸಪ್ತಗುಣಗಳು. ಯಾರ ಮೂಲಕ? ಸಾಧನ ಅವಾಗ ನಾವ್ ಆ ಕೆಲಸ ಮಾತ್ರ ಮಾಡ್ಬೇಕು, ಬೇರೆ ಏನಾದ್ರು ಮಾಡ್ಬೇಕು? ಆ ಕೆಲಸ ಮಾತ್ರನೇ ಮಾಡ್ಬೇಕು, ಬೇರೆ ಏನು ಮಾಡ್ಬಾರ್ದು ಅಲ್ವಾ? ಬಾಬಾ ರಾಜ, ಎದುರುಗಡೆ ಪ್ರಜೆಗಳಿದ್ದಾರೆ. ಕೆಲವರು ಬಟ್ಟೆ ಕೇಳ್ತಾರೆ, ಕೆಲವರು ಮೆಡಿಸಿನ್ ಕೇಳ್ತಿದ್ದಾರೆ, ಕೆಲವರು ದವಸ ಧಾನ್ಯ ಕೇಳ್ತಿದ್ದಾರೆ, ಕೆಲವರು ಧನವನ್ನ ಕೇಳ್ತಿದ್ದಾರೆ ಅಲ್ವಾ? ಕ್ಯೂನಲ್ಲಿ ನಿಂತಿದ್ದಾರೆ ಯಾರು? ಭಕ್ತರು. ಸರ್ವ ಆತ್ಮರು ಅಲ್ವಾ? ಅವಾಗ ನೀವೇನ್ ಮಾಡ್ಬೇಕು? ನೀವ್ ಯಾರು? ಆತ್ಮರು. ನೀವು ಆತ್ಮ, ಸರಿ. ಆದ್ರೆ ನೀವು ಕ್ಯೂನಲ್ಲಿ ಇರುವಂತ ಭಕ್ತರ ಇಲ್ಲ ಇಲ್ಲ ಅಥವಾ ಇರುವಂತವ್ರು. ಭಗವಂತನಿಗೆ ತಂದೆಗೆ ಬೇಕಾಗಿರುವಂತ ತಂದು ಕೊಡುವಂತಹ ಯಾರು ಸೇವಕರ? ನೀವು ಯಾರು? ನೀವು ಯಾರು? ಒಬ್ಬ ರಾಜ ಇದ್ದಾನೆ, ರಾಜನ ಖಜಾನೆ ತುಂಬಾ ವಸ್ತುಗಳಿದ್ದಾವೆ. ಆ ಖಜಾನೆ ವಸ್ತುಗಳು ಜನರಿಗೆ ಬೇಕಾಗಿದೆ. ಯಾರಿಗೆ ಏನೇನು ಬೇಕೋ ಅವರು ರಾಜನ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಅವ್ರವ್ರ ಟರ್ನ್ ಬಂದಾಗ ಅವ್ರು ಇದನ್ನು ಕೊಡು ಅಂತ ಬೇಡ್ತಾ ಇದ್ದಾರೆ. ರಾಜ ಏನ್ ಮಾಡ್ತಿದ್ದಾನೆ? ಕೊಡ್ತಾ ಇದ್ದ. ನೀವ್ ಯಾರು? ರಾಜ. ನಾವು ಅವ್ರ ವಸ್ತು ಕೊಡ ಅಂತ, ನೀವು ರಾಜನ ವಸ್ತು ಕೊಡ ಅಂತ. ಹಾಗೆ ನೀವೆಲ್ಲಿರ್ಬೇಕು? ಬಾಬನ ಮಡಿಲಲ್ಲಿ. ಅಥವಾ ಮೊಬೈಲಲ್ಲಿ ಆಟ ಆಡ್ಕೊಂಡಿರ್ಬೇಕಾ? ಇಲ್ಲ, ನಾವು ರಾಜನ ಮಡಿಲಲ್ಲಿ ಕೂತ್ಕೊಂಡು ರಾಜ ಏನು ಕೊಡ್ತಾ ಇದ್ದಾನೋ ಅದಕ್ಕೆ ಕೈ ಟಚ್ ಮಾಡಿ ಅಷ್ಟೇ. ಏನ್ ಬೇಕೋ ಅವ್ನು ನಿರ್ಣಯ ಮಾಡ್ತಾನೆ, ಏನ್ ಬೇಕೋ ಅವ್ನು ಕೊಡ್ತಾನೆ. ನೀವೇನ್ ಮಾಡ್ಬೇಕು? ಟಚ್ ಮಾಡ್ಬೇಕು ಅಷ್ಟೇ. ಅವಾಗ ಏನಾಗತ್ತೆ? ಈ ರಾಜ ಏನು ಕೊಡ್ತಾರೋ ಆ ಕರ್ಮದ ಫಲಕ್ಕೆ ನಾನು ಅಧಿಕಾರಿ ಆಗ್ತೇನೆ. ಅದ್ರ ಬದಲಿಗೆ ನನಗೆ ಟೈಮ್ ಇದೆ ಅಂತ ನಾನು ಮೊಬೈಲ್ ಆಪರೇಟ್ ಮಾಡ್ತಾ ಕೂತ್ಕೊಂಡ್ರೆ ಏನಾಗ್ತದೆ? ಫಲ ಇಲ್ಲ, ಅಷ್ಟು ಸಂಪಾದನೆಯನ್ನು ನಾನೇನ್ ಮಾಡ್ತೇನೆ? ಕಳ್ಕೊಳ್ತೇನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ರಾಜ ದುಲ್ಹಾರೆ ಮಕ್ಕಳು ಅಂತಂದ್ರೆ ಕೇವಲ ಭಗವಂತನ ಜೊತೆಗೆ ಅಪ್ಪುಗೆಯನ್ನ ಮಾಡಿ ಸಂಗಮ ಯುಗದಲ್ಲಿ ಬಿಟ್ಟು ಸ್ವಾರ್ಥದಿಂದ ಈಶ್ವರಿಯ ಸುಖವನ್ನ ಅನುಭವ ಮಾಡ್ತಾ ಇರುವಂಥವರಲ್ಲ. ವರ್ತಮಾನ ಸಮಯದಲ್ಲಿ ಯಾವುದು ತೀರ ಅವಶ್ಯಕತೆ ಇದೆ, ವಿಶ್ವ ಕಲ್ಯಾಣ, ಅದಕ್ಕೆ ತಮ್ಮನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥವರು. ಅಂತಹ ಮಕ್ಕಳು ವೈಯಕ್ತಿಕವಾಗಿರುವಂತಹ ಏನು ಇಂದ್ರಿಯ ಸುಖವನ್ನ ಆ ಸಮಯದಲ್ಲಿ ಏನ್ ಮಾಡಬೇಕಾಗ್ತದೆ? ತ್ಯಾಗ ಮಾಡಬೇಕಾಗ್ತದೆ. ಸಂಪೂರ್ಣವಾಗಿ ತಮ್ಮ ತನುಮನವನ್ನ ಈಶ್ವರ್ಯ ಕಾರ್ಯಕ್ಕೆ ಏನ್ ಮಾಡಬೇಕಾಗ್ತದೆ? ಇಡಬೇಕಾಗತ್ತೆ. ಏನು ಭಗವಂತ ಕೊಡ್ತಿದ್ರೆ ಅದ್ರ ಕೂಡ ಏನಿದೆ ನೀವು ನೋಡೋದು ಬೇಡ. ಜಸ್ಟ್ ಏನ್ ಮಾಡಿ, ಕೈಯನ್ನು ಏನ್ ಮಾಡಿ? ಟಚ್ ಮಾಡಿ. ಓಕೆ, ಅವಾಗ ತೆಗೆದುಕೊಂಡಂಥವ್ರು ತಂದೆಯ ಜೊತೆಗೆ ನಿಮ್ಗೂ ಕೂಡ ಥ್ಯಾಂಕ್ ಯು ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ, ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಅದಕ್ಕೆ ನೀವೇನ್ ಮಾಡಿದ್ದೀರಿ? ನಿಮ್ಮ ಹಣ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ನಿಮ್ಮ ದಿನಸಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ನಿಮ್ ಸಂಪಾದನೆ ಕೊಟ್ಟಿದ್ದೀರಾ? ಏನು ಇಲ್ಲ. ಕೊಟ್ಟಿಲ್ಲ. ಮತ್ತೆ ಭಗವಂತ ತಂದೆ ಕೊಡ್ತಾ ಇದ್ದಾರೆ, ತಂದೆಯ ಪಾತ್ರ, ತಂದೆ ಕರ್ತವ್ಯ. ನೀವು ಜಸ್ಟ್ ಅವನ ಎದುರುಗಡೆಗೆ ಏನ್ ಮಾಡ್ತೀರಿ?
ಸಾಧನ ಇದ್ದಿದ್ದೀವಿ. ಓಕೆ. ತಂದೆ ಬ್ಯೂಸಿ ಆಗ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ಸರಿನಾ? ಈಗ ತಂದೆಯ ಮಡಿಲಲ್ಲಿ ಸತ್ಯರಾಜು ಅಣ್ಣ ಇದ್ದಾರೆ. ಯಾರಿದ್ದಾರೆ? ಸತ್ಯರಾಜು ಅಣ್ಣ. ಯಾಕೆ ಯಾಕೆ ಕೊಡೋದಕ್ಕೆ. ಕೊಡೋದಕ್ಕೆ ರಾಜದು ದಾರಿ. ಮಧ್ಯದಲ್ಲಿ ರಾಕೇಶ್ ಅಣ್ಣ ಬಂದ್ಬಿಟ್ಟು ಏನ್ ಮಾಡಿದ್ರು, ಅಪ್ಪನನ್ನ ಏನ್ ಮಾಡಿದ್ರು, ಅಪ್ಪ ನಂದು ಅರ್ಜೆಂಟ್ ಆಗಿ ಇವಾಗ ಮಾಡ್ಕೊಡು ಅಂತ ಏನ್ ಮಾಡಿದ್ರು, ಅಪ್ಪನಿಗೆ ಜಗಳ ಮಾಡಿದ್ರು, ಕೂಗಿದ್ರು, ಬೊಬ್ಬೆ ಹೊಡೆದ್ರು. ರಾಕೇಶ್ ಅಣ್ಣನ ಮಗನೇ, ಸತ್ಯರಾಜಣ್ಣನು ಮಗನೇ. ಪಕ್ಕದಲ್ಲಿ ರಾಕೇಶ್ ಅಣ್ಣ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಅಪ್ಪನ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟು ಅವ್ರ ಮೈ ಮೇಲೆ ಬಿದ್ಬಿಟ್ಟು ನಂದು ಅರ್ಜೆಂಟ್ ಆಗಿ ನನಗೇನ್ ಮಾಡೋ 25,000 ರೂಪಾಯಿ ಕೊಡೋ ಅಂತ ಗಟ್ಟಿಯಾಗಿ ಏನ್ ಮಾಡ್ತಿದ್ದಾರೆ ಅಪ್ಪನಿಗೆ. ಕೇಳ್ತಾ ಕೇಳ್ತಾ ಇಲ್ಲ, ಫಸ್ಟ್ ದೂರ ನಿಂತ್ಕೊಂಡ್ರು, ಅಪ್ಪ ಮಾತಾಡ್ಸಿಲ್ಲ. ಯಾಕೆಂದ್ರೆ ಅವ್ರ ಕೆಲಸದಲ್ಲಿ ಏನ್ ಮಾಡಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಅಪ್ಪ ಅಪ್ಪ ಅಂದ್ರು, ಆವಾಗ್ಲೂ ನೋಡ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ನಿಮ್ಗೆ ಅರ್ಜೆಂಟ್ ಇದೆಯಲ್ಲ, ಬೇರೆಯವ್ರ ಕಷ್ಟಗಳಿಗಿಂತ ನಿಮ್ಗೇನಿದೆ, ಅರ್ಜೆಂಟ್. ಯಾಕೆ ಹೇಳಿ, 5,000 ರೂಪಾಯಿ ತಗೊಂಡೋಗ್ಬಿಟ್ಟು ಇಂದ್ರಿಯ ಸುಖ ಸುತ್ತಬೇಕಲ್ಲ. ಆವಾಗ ಆ ಅಪ್ಪನಿಗೆ ಏನು ಮಾಡಿದೆ ಅಂದ್ರೆ, ಕುತ್ತಿಗೆ ಹತ್ರ ಹೋಗ್ಬಿಟ್ಟು ನಿಮ್ಗೆ ಹಿಂದ್ಗಡೆಯಿಂದ ಏನ್ ಮಾಡ್ಲಿಕ್ಕೆ, ಎದಗಡೆಗೆ ಸತ್ಯರಾಜನ್ನು ಇದ್ದು ಬಿಟ್ಟಿದ್ದಾರೆ, ಎದಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಿಂದ್ಗಡೆ ಹೋಗ್ಬಿಟ್ಟು ಏನ್ ಮಾಡಿದ್ರು, ಕುತ್ತಿಗೆ ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಡು ಹೇಳಿದ್ದಾರೆ, ನನಗೆ 5,000 ರೂಪಾಯಿ ಕೊಡು, ನೀನು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೋ. ಆವಾಗ ಈಶ್ವರ್ಯ ಕಾರ್ಯಕ್ಕೆ ನಾವು ಸಹಯೋಗ ಕೊಟ್ಟಂಗಾಯ್ತು, ಅವರ ಕಾರ್ಯಕ್ಕೆ ಡಿಸ್ಟರ್ಬ್ ಮಾಡ್ದಂಗಾಯ್ತು. ಡಿಸ್ಟರ್ಬ್ ಮಾಡ್ದಂಗ ಇಷ್ಟಪ್ಪಾಯ್ತು. ಹೌದು ತಾನೆ? ಅವ್ರು ಮಾಡ್ತಾ ಇರ್ಬೇಕಾದ್ರೆ ನೀವು ಅವ್ರ ಎದುರುಗಡೆ ಹೋಗ್ಬಿಟ್ಟು ಹೊಗಳೋದು, ಗಾಯನ ಮಾಡೋದು, ಭಜನ ಮಾಡೋದು, ಅದ್ಯಾಕೆ ಹಾಗೆ ಇದ್ಯಾಕೆ ಹೀಗೆ ಅಂತ ನಾವು ಹೇಳಿದಾಗ, ಅವರು ಮಾಡುವಂತ ಕಾರ್ಯಕ್ಕೆ ಮಧ್ಯದಲ್ಲಿ ನಾನು ವಿಘ್ನ ರೂಪದಲ್ಲಿ ಬಂದ ಹಾಗೆ ಆಯ್ತು. ನಾವಂತೂ ಸಹಯೋಗ ಆಗಿಲ್ಲ, ಆದ್ರೆ ಅದ್ರ ಜೊತೆಗೆ ನಾವೇನ್ ಮಾಡ್ತಿದ್ದೀವಿ, ಮಾಡುವಂತ ಕೆಲಸಕ್ಕೂ ಕೂಡ ಮಧ್ಯದಲ್ಲಿ ಸಮಸ್ಯಾ ಸ್ವರೂಪರು ಆಗ್ತಾ ಇದ್ದೀವಿ. ಆಗ್ಬೇಕು ಆಗ್ಬಾರ್ದು? ಆಗಬಾರ್ದು. ಅದಕ್ಕಾಗಿ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ರಾಜಯೋಗದಲ್ಲಿ ಕೂತ್ಕೊಂಡಾಗ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಬೇಕು, ತಂದೆ. ಬಾಬಾ ಅವ್ರಿಗೆ. ಆವಾಗ ಬಾಬಾದ ಸಂಭಾಷಣೆ ಮಾಡೋದಲ್ಲ. ಮಾಡೋದಿದ್ರು ಮೊದ್ಲು 1 ನಿಮಿಷ 2 ನಿಮಿಷ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಹೊರತು ಮಧ್ಯದಲ್ಲಿ ಬಾಬಾ ಶಕ್ತಿ ಕೊಡ್ತಾ ಇರ್ಬೇಕಾದ್ರೆ ಏನ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡ್ಬಾರ್ದು, ಮಾತಾಡಬಾರದು ಅಲ್ವಾ? ಇದ ಕಡೆಗೆ ನಾವು ಗಮನವನ್ನ ಕೊಡಬೇಕಾಗ್ತದೆ. अपने भविष्य तक का भी यहाँ ही अभ्यास कर रहे हो. ಭವಿಷ್ಯದಲ್ಲಿ ನೀವೇನು ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯಭಾರವನ್ನ ಮಾಡಬೇಕು, ಅದರ ಪ್ರಾಕ್ಟೀಸ್ ಅನ್ನ ಏನ್ ಮಾಡ್ತೀರಾ, ಅಭ್ಯಾಸವನ್ನ ಈಗಲೇ ನೀವು ಮಾಡ್ತಾ ಇದ್ದೀರಾ. ಅಂದರೆ ವರ್ತಮಾನ ಸಮಯದಲ್ಲಿ ಎಷ್ಟು ಸಮಯ ನೀವು ಭಗವಂತನ ಮಡಿಲಲ್ಲಿ ಕೂತ್ಕೊಂಡು ವಿಶ್ವ ಕಲ್ಯಾಣವನ್ನ ಮಾಡ್ತಾ ಇರ್ತೀರೋ, ಎಷ್ಟು ನಿರಂತರವಾಗಿ, ಅಷ್ಟೇ ಭವಿಷ್ಯದಲ್ಲಿ ಎಲ್ಲಿ ಕೂತ್ಕೊಳ್ತೀರಾ, ಹೃದಯದಲ್ಲಿ ಭವಿಷ್ಯದ ಸಿಂಹಾಸನ, ರತ್ನಖಚಿತ ಸಿಂಹಾಸನದಲ್ಲಿ ಕೂತ್ಕೊಳ್ತೀರಾ. ಇವಾಗ ಏನಾಗ್ತದೆ, ಭಗವಂತನ ಹತ್ರ ಆಸ್ತಿ ಇದೆಯಲ್ಲ, ಭಗವಂತ ಆಸ್ತಿಯನ್ನ ಏನ್ ಮಾಡ್ತಾರೆ, ತಾನ್ ತೆಗೆದುಕೊಂಡು ನಿಮ್ ಕೈ ಮೂಲಕ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಕೊಡ್ತಾ 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 ಪ್ರಾಕ್ಟೀಸ್ ಆದಾಗ ನಿಧಾನಕ್ಕೆ ಮಗು ಈ ಕೆಲಸ ಮಾಡತ್ತೆ ಅಂತಂದಾಗ ಏನ್ ಮಾಡ್ತಾರೆ ರಾಕೇಶ್ ಅಣ್ಣ, ಅವ್ರನ್ನೇ ಕೂಡಿಸ್ತಾರೆ. ಅವ್ರ ಕೈಯಲ್ಲೇ ಕೊಡಿಸ್ತಾರೆ. ಟಕ್ಕಂತ ಆ ಜಾಗ ಅವ್ರು ಖಾಲಿ ಮಾಡ್ಬಿಡ್ತಾರೆ. ಹ್ಮ್. ಟಕ್ಕಂತ ಅವ್ರ ಜಾಗ ಖಾಲಿ ಮಾಡ್ತಾರೆ. ನೀವೇನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಕೊಡೋದು. ಯಾವ್ದನ್ನ, ಪರಮಾತ್ಮನ ಶಕ್ತಿ. ಒಂದು ಆಸ್ತಿಯನ್ನ. ಹ್ಮ್. ಆ ಆಸ್ತಿಯಲ್ಲಿದೆ, ಆಸ್ತಿ ಏನಿದೆ ಅಲ್ಲೇ ಇದೆ. ಅಲ್ಲಿ ಇದೆ. ಓಕೆ, ಎದುರುಗಡೆಗೆ ಯಾರಿದ್ದಾರೆ, ಎದುರುಗಡೆ ಯಾರು ತಗೊಳ್ಳುವಂತ. ತಗೊಳ್ಳೋರಿದ್ದಾರೆ. ಆವಾಗ ಏನಾಗಿದೆ, ತಂದೆ ಮಾತ್ರ ಟಕ್ ಅಂದ್ರೆ ಜಾಗ ಖಾಲಿ ಮಾಡಿದ್ರು. ಆವಾಗ ನೀವೇನ್ ಮಾಡ್ಬೇಕು, ಕೊಡ್ತಾ ಇರ್ಬೇಕು. ಕೊಡ್ತಾ ಇರ್ಬೇಕು. ಅಂದ್ರೆ ಈಗ ಇರುವಂತ 100 ವರ್ಷ, 100 ವರ್ಷದಲ್ಲಿ ಎಷ್ಟು ವರ್ಷ ಮುಗೀತು ಇವಾಗ, 90. ಉಳಿದಿರೋದು ಎಷ್ಟು ವರ್ಷ, 10 ವರ್ಷ. ಈಗ ನೀವು 10 ವರ್ಷದಲ್ಲಿ ಏನ್ ಮಾಡ್ತಾ ಇರ್ತೀರಿ, ಬಾಬಾನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿರ್ತೀರಿ, ಕೊಡ್ತಾ ಇರ್ತೀರಾ. ನೀವೆಷ್ಟು ಕೊಡ್ತಾ ಇರ್ತೀರೋ ಅಷ್ಟು ಜನ ನಿಮ್ಮ ಹತ್ರ ಏನ್ ಮಾಡ್ತಾ ಹೋಗ್ತಾರೆ, ಬರ್ತಾ ಇರ್ತಾರೆ. ಬರ್ತಾ ಹೋಗ್ತಾರೆ. ಅದು ನಿಮ್ಗೆ ಖುಷಿ ಕೊಟ್ಟಾಗ ದಿನದಲ್ಲಿ ಹೆಚ್ಚಿನ ಸಮಯ ನೀವೇನ್ ಮಾಡ್ತಾ ಹೋಗ್ತೀರಿ, ಕೊಡ್ತಾ ಕೊಡ್ತಾ ಹೋಗ್ತೀರಿ. ಓಕೆ, ಕೊಡ್ತಾ ಹೋಗ್ತೀವಿ. 10 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ, ಟಕ್ ಅಂತ ಬಾಬಾ ಏನ್ ಮಾಡ್ತಾರೆ, ಜಾಗ ಖಾಲಿ ಮಾಡ್ಬಿಡ್ತಾರೆ. ಮಾಡ್ಬಿಡ್ತಾರೆ.
ಅದರ ಮಧ್ಯದಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ, ನಾನು ಮಗು ಒಬ್ರಿಗೆ ಬಿಟ್ಬಿಟ್ಟು ನೋಡೋಣ ಏನಾಗತ್ತೆ ಅಂತ ಜಾಗ ಏನ್ ಮಾಡಿರ್ತಾರೆ ಅವರು, ಖಾಲಿ ಮಾಡಿರ್ತಾರೆ. ಖಾಲಿ ಮಾಡಿರ್ತಾರೆ. ಆವಾಗ ತಂದೆ ಇಲ್ದಿದ್ರು ಕೂಡ ತಂದೆಯ ಆಸ್ತಿಯನ್ನ ನೀವೇನ್ ಮಾಡ್ಬೇಕು, ಕೊಡ್ತಾ ಇರ್ಬೇಕು. ಕೊಡ್ಬೇಕು. ಇರಬೇಕಾಗುತ್ತೆ. ಸರಿ, ಆವಾಗ ಈಗ ಅವ್ರ ಪಾತ್ರ ಮುಗಿದ್ಮೇಲೆ ಅವ್ರಿಗೆಲ್ಲ ಅವ್ರೆಲ್ಲ ಹೋಗ್ತಾರೆ, ಪರಂಧಾಮಕ್ಕೆ ಹೋಗುತ್ತೆ. ಅವಾಗ ನೀವಲ್ಲಿ ಇರ್ತೀರಲ್ವಾ, ಹ್ಮ್ ಅಪ್ಪನ ಆಸ್ತಿ ನಿಮ್ಮ ಹತ್ರ ಇರತ್ತಲ್ವಾ, ಹ್ಮ್ ಇರುತ್ತೆ. ನೀವೇನ್ ಮಾಡ್ಬೇಕು, ಕೊಡ್ತಾ ಇರ್ಬೇಕು. 2500 ವರ್ಷದವರೆಗೆ ನೀವೇನ್ ಮಾಡ್ಬೇಕು, ಕೊಡ್ತಾ ಇರ್ಬೇಕು. ಕೊಡ್ತಾನೆ ಇರಬೇಕು. ಅದೇನಾಗ್ತದೆ, ಬಾಬಾ ಯಾವಾಗ ಪರಂಧಾಮಕ್ಕೆ ಹೋಗ್ಬಿಡ್ತಾರೋ, ಅವ್ರ ಪಾತ್ರ ಮುಗ್ದು ಬಿಡುತ್ತದೋ, ಆವಾಗ ನಿಮ್ಮಲ್ಲಿರುವಂತ ಆಸ್ತಿ ಜಮಾ ಆಗುದೇನಾಗ್ಬಿಡ್ತದೆ, ಸ್ಟಾಪ್ ನಿಂತೋಗುತ್ತೆ. ಸ್ಟಾಪ್ ಆಗ್ಬಿಡ್ತದೆ. ಅದು ಇರುವಂತದ್ದೇನಿದೆ ಅದನ್ನೇನ್ ಮಾಡ್ಬೇಕು ನೀವು, ಕೊಡ್ತಾ ಕೊಡ್ತಾ ಇರ್ಬೇಕು. ಆ ಪ್ರಾಕ್ಟೀಸ್ ಅನ್ನ, ಆ ಅಭ್ಯಾಸವನ್ನ ಈಗ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ, ಕೊಡ್ತಾ ಇರ್ಬೇಕು. ಕಲಿಸ್ತಾ ಇದ್ದಾರೆ. ಅಭ್ಯಾಸ ಮಾಡಿಸಿದ್ರು. ಅರ್ಥ ಆಯ್ತು ಇವಾಗೇನು ಅಂತ. ಹ್ಮ್ ಈಗ ಬಾಬನ ಮಡಿಲಲ್ಲಿ ಇದ್ಬಿಟ್ಟು ಬಾಬಾ ನನ್ನ ಮೂಲಕ ಏನು ಸಪ್ತ ಗುಣಗಳನ್ನ ಕೊಡ್ತಾ ಇದ್ದಾರೆ, ಅಲ್ಲಿ ಸತ್ಯುಗದಲ್ಲಿ ಆತ್ಮದ ಮೂಲಕ ಸಪ್ತ ಗುಣಗಳು ಏನಾಗ್ತಾ ಇರ್ತವೆ, ಫ್ಲೋ ಆಗ್ತಾ ಇರ್ತದೆ. ಪಂಚತತ್ವಗಳಿಗೆ, ಜಡ ವಸ್ತುಗಳಿಗೆ, ಆತ್ಮಗಳಿಗೆ, ಬೇರೆ ಬೇರೆ ಆತ್ಮಗಳಿಗೆ ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗ್ತದೆ. ಯಾವುದರ ಆಧಾರದಲ್ಲಿ, ಇವಾಗ ಕೊಟ್ಟಿರೋ ಆಧಾರ. ಈಗಿನ ಅಭ್ಯಾಸ ಮತ್ತು ನೀವು ಎಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಮಾಡಿದೀರಾ. ಹೆಚ್ಚಿಗೆ ಸ್ಟಾಕ್ ಮಾಡಿದ್ರೆ ನಿಮ್ಮ ಮೂಲಕ ಏನಾಗ್ತಾ ಇರ್ತದೆ, ಹೆಚ್ಚಿಗೆ ಹೋಗ್ತಾ ಹೋಗ್ತಾ ಇರ್ತದೆ. ಅದಕ್ಕಾಗಿ ಭವಿಷ್ಯದಲ್ಲಿ ಹೆಚ್ಚಿನ ಸಮಯ ನೀವು ಇದನ್ನು ಮಾಡಬೇಕು, ಹೆಚ್ಚಿಗೆ ವಾಲ್ಯೂಮ್ ಅಲ್ಲಿ ಮಾಡಬೇಕು ಅಂತಂದ್ರೆ ಪ್ರಾಕ್ಟೀಸ್ ಯಾವಾಗ ಮಾಡಬೇಕು, ಈಗಿನ ಈಗ ಈಗ ಪ್ರಾಕ್ಟೀಸ್ ಮಾಡುವಂತ ಸಮಯದಲ್ಲಿ ನಾನು ಕ್ರಿಕೆಟ್ ನೋಡ್ತೇನೆ, ಸೀರಿಯಲ್ ನೋಡ್ತೇನೆ, ಊರ್ ಸುತ್ತಲಿಕ್ಕೆ ಹೋಗ್ತೇನೆ ಅಂತಂದ್ರೆ ಏನಾಗ್ತದೆ, ಕಳ್ಕೊಂತೀವಿ. ಆ ಪೋಸ್ಟಿಗೆ ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ಬಾಬನ ಹತ್ರ ನೀವು ಟ್ರೈನಿಂಗ್ ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಈ ವಾರ ಪೂರ್ತಿ ನಮಗೆ ಬಾಬಾ ಏನ್ ಮಾಡ್ತಾರಂತೆ, ಈ ಟ್ರೈನಿಂಗ್ ಅನ್ನ ಕೊಡ್ತಾರಂತೆ. ಯಾವ ಟ್ರೈನಿಂಗು, ಕೊಡೋದು. ಬಾಬನ ಮಡಿಲಲ್ಲಿ ಇದ್ದು ಪರಮಾತ್ಮನ ಶಕ್ತಿ ಈ ಆತ್ಮ ತನುಮರದ ಮೂಲಕ ಏನಾಗ್ತದೆ, ಹೊರಗಡೆಗೆ ಹೋಗ್ತಾ ಇದೆ. ಇದನ್ನು ಬಾಬಾ ಯಾಕೆ ಹೇಳ್ತಾರಂತಂದ್ರೆ, ಮಕ್ಕಳಿಗೆ ಹೃದಯ ಸಿಂಹಾಸನಕ್ಕಿಂತ ಭವಿಷ್ಯದ ಸಿಂಹಾಸನನೇ ಇಷ್ಟ ಅಂತೆ. ಯಾಕೆ ಹೇಳಿ, ಯಾಕೆ ಹೇಳಿ, ಇದೊಂದೇ ಸಿಗೋದು. ವಜ್ರ ಇರ್ತದೆ, ವೈಢೂರ್ಯ ಇರ್ತದೆ, ಮುತ್ತು ರತ್ನಗಳಿರ್ತವೆ, ಕಿರೀಟ ಇರ್ತದೆ ಅಲ್ವಾ, ಇರ್ತದೆ ಇರಲ್ವಾ, ಇರುತ್ತೆ. ಇರುತ್ತೆ. ಅದನ್ನಾದ್ರೂ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಆಕ್ಚುಲಿ ಶ್ರೇಷ್ಠ ಯಾವುದು, ಅದೋ ಇದೋ, ಇದು ಇದೆ ತಾನೆ. ಯಾಕಂದ್ರೆ ಈಗ ಜನರ ಕಷ್ಟಗಳನ್ನ ದೂರ ಮಾಡಿದಾಗ ಸಿಗುವಂತ ಆಶೀರ್ವಾದ, ಖುಷಿ ಏನಿದೆ, ಹೊಟ್ಟೆ ತುಂಬದವನಿಗೆ ಊಟ ಕೊಟ್ರೆ ಆಗೋದಿಲ್ಲ. ಆಗತ್ತಾ? ಇಲ್ಲ. ಬಡವನಿಗೆ, ಬಾಯಾರಿಕೆ ಆದವನಿಗೆ, ಹಸಿದವನಿಗೆ ಊಟ ಕೊಡಿ, ಅವನ ಆಶೀರ್ವಾದ ಕೊಡ್ತಾನೆ. ಹೊಟ್ಟೆ ತುಂಬಿರುವಂತಹ ಜನರಿಗೆ ನೀವು ಮಸಾಲೆ ದೋಸೆ ತುಪ್ಪದಿಂದ ಮಾಡಿಕೊಟ್ರು ಕೂಡ ಅವನು ಅಷ್ಟು ಸಂತೃಪ್ತಿ ಆಗೋದಿಲ್ಲ. ಹೊಟ್ಟೆ ಹಸಿದವನಿಗೆ ಒಣ ರೊಟ್ಟಿ ಕೊಟ್ರು ಕೂಡ ಅವನೇನ್ ಮಾಡ್ತಾನೆ, ಆಶೀರ್ವಾದ. ಈಗ ಕೊಡ್ಬೇಕಾಗಿರೋದು ಯಾವಾಗ, ಈಗ ಈಗ ಬಾಬಾ ಹೇಳ್ತಾರೆ, ಅಧಿಕಾರದಿಂದ ಬಾಬನ ಮಡಿಲಲ್ಲಿ ಕೂತ್ಕೊಂಡಿದ್ದೀರಾ, ಅಷ್ಟು ಪವಿತ್ರವಾಗಿದ್ದೀರಾ, ಅಷ್ಟು ಶುದ್ಧವಾಗಿದ್ದೀರಾ. ಆ ಸಮಯದಲ್ಲಿ ಈಶ್ವರಿಯ ಕಾರ್ಯ ಬಿಟ್ರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಎಲ್ಲೂ ಕೂಡ ನಿಮ್ಮ ಮನಸ್ಸೇನಾಗಬಾರ್ದು, ಹೋಗಬಾರ್ದು, ಬೇರೆ ಎಲ್ಲೂ ಹೋಗ್ಬಾರ್ದು. ಹಿಂದಿಂದು, ಮುಂದಿಂದು, ನಾಳೆದು, ನಿನ್ನೆದು, ಭವಿಷ್ಯದ್ದು, ಸೇವೆದು, ಪುರುಷಾರ್ಥದ್ದು ಎಲ್ಲೂ ಕೂಡ ಏನಾಗಬಾರ್ದು, ಹೋಗ್ಬಿಡೋದು. ಅದಂಗಾಗತ್ತೆ ಅಣ್ಣವ್ರೆ ಅಂತ ರಾಕೇಶ್ ಅಣ್ಣ ಕೇಳ್ತಾರೆ ಅಲ್ವಾ. 2 ಗಂಟೆವರೆಗೆ ಕಂಟಿನ್ಯೂಯಸ್ ಆಗಿ ನೀವು ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ರಾಕೇಶ್ ಅಣ್ಣ ಮನಸ್ಸು ಎಲ್ಲಿರ್ತದೆ, ಕ್ರಿಕೆಟ್ ನಲ್ಲೇ ಇರ್ತದೆ. ಹೌದಾ, ಬೇರೆ ಕಡೆ ಹೋಗೋದೇ ಇಲ್ವಾ? ಮಧ್ಯೆ ಮಧ್ಯೆ ಹೋಗುತ್ತೆ. ಅದ ಹೆಂಗ್ ಹೋಗ್ಬಿಡ್ತದೆ, ಮತ್ತೆ 1 ಓವರ್ ಮುಗಿದ ಮೇಲೆ ಹೋಗ್ಬೋದು ಅಲ್ವಾ. ಅಡ್ವರ್ಟೈಸ್ ಬಂದಾಗ ಇಲ್ಲ ಅಂತದ್ ಅಲ್ಲೇ ಇರ್ತದೆ ತಾನೆ, ಅಲ್ಲೇ ಇರ್ತದೆ. ಅವಾಗ ವ್ಯಾಪಾರ, ವ್ಯವಹಾರ, ಅಪ್ಪ ಅಮ್ಮ, ಮನೆ, ಹೊಟ್ಟೆ, ಹಸಿವು ಎಲ್ಲಾದ್ರೂ ಈಗ ಹೋಗತ್ತಾ? ಇಲ್ಲ, ಎಲ್ಲೂ ಹೋಗೋದಿಲ್ಲ ಅಲ್ವಾ. ಅಂದ್ಮೇಲೆ ಕ್ರಿಕೆಟ್ ಅಲ್ಲಿ ಹೋಗ್ತದೆ, ಶಾಪಿಂಗ್ ಅಲ್ಲಿ ಹೋಗುತ್ತೆ, ಊರ್ ಸುದ್ದಿ ಮಾತಾಡ್ಬೇಕಾದ್ರೂ ಹೋಗತ್ತೆ. ಅದ್ ಯಾವಾಗ ಹೋಗೋದಿಲ್ಲ, ಯೋಗ ಮಾಡೋದು.
ರಾಜಯೋಗದಲ್ಲಿ ಮಾತ್ರ ಹೋಗ್ತಾ ಇಲ್ಲ ಅಂತಂದ್ರೆ ಹೋಗ್ತಾ ಇಲ್ಲ. ಆ ಕರ್ಮ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಆ ಕರ್ಮದಲ್ಲಿ ಮನಬುದ್ಧಿಯನ್ನು ಹೇಗೆ ಇಡಬೇಕು ಅಂತ ಇನ್ನೂ ನನಗೆ ವಿಧಿ ಗೊತ್ತಾಗಿಲ್ಲ. ಅದಕ್ಕಾಗಿ ವಿಧಿ ಸರಿ ಇಲ್ಲದೆ ಇರೋದಕ್ಕೆ ಸಿದ್ಧಿನೂ ನನಗೆ ಸಿಗ್ತಾ ಇಲ್ಲ. ಲಾಭ ಸಿಕ್ಕಿದ್ರೆ ನಾವು ಬಿಡ್ತೀವಾ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ವಿಧಿಯನ್ನ ತೆಗಿಬೇಕಾಗ್ತದೆ. ಅಪನೆ ಭವಿಷ್ಯ ತಕ್ತ ಕಾಬಿ ಹಾಬಿ ಅಭ್ಯಾಸ ರೇ ಹೋ. ಭವಿಷ್ಯದ ಸಿಂಹಾಸನಕ್ಕೋಸ್ಕರ ಈಗಲೇ ನೀವೇನ್ ಮಾಡ್ತಿದ್ದೀರಿ? ಅಭ್ಯಾಸ ಮಾಡ್ತಾ ಮಾಡ್ತಾ ಇದ್ದೀನಿ. ಇದ್ದೀರಿ. ಭವಿಷ್ಯಕ್ಕೆ ತಯಾರಿ ವಾ ಪುರುಷಾರ್ಥ ಅಭಿ ಕರ್ ರಹೆ ಹೋ. ಭವಿಷ್ಯಕ್ಕೆ ಹೋಗ್ಲಿಕ್ಕೆ ತಯಾರಿ ಪುರುಷಾರ್ಥ ಈಗ ನೀವು ಮಾಡ್ತಿದ್ದೀರಿ. ಏನ್ ಹೇಳಿದ್ರು ಬಾಬಾ? ಪುರುಷಾರ್ಥ ಅಂತ ಪುರುಷಾರ್ಥ. ಹೇಳಿದ್ರು. ಏನ್ ಹೇಳಿದ್ರು? ಪುರುಷಾರ್ಥ. ಹಂಗಂದ್ರೆ ಆತ್ಮನಿಗೆ ಪುರುಷ ಅರ್ಥ ಆತ್ಮದ ಸ್ವಚ್ಛತೆ, ಆತ್ಮದ ಪವಿತ್ರತೆ, ಆತ್ಮದ ಶಕ್ತಿ, ಆತ್ಮಕ್ಕೆ ಬೇಕಾಗಿರುವಂತ ಆಸ್ತಿ. ಎಷ್ಟು ವರ್ಷಕ್ಕೆ? 21 ಜನ್ಮಕ್ಕೆ. 21 ಜನ್ಮಕ್ಕೆ 2,500 ವರ್ಷಕ್ಕೆ. ಅದರ ಬದಲು ನೀವು ಸ್ಥೂಲ ಸಂಪಾದನೆ ಮಾಡಿದ್ರಿ, ಹಣ ಸಂಪಾದನೆ ಮಾಡಿದ್ರಿ, ಬಿಲ್ಡಿಂಗ್ ಮಾಡಿದ್ರಿ. ಅದು ಯಾವುದಕ್ಕೋಸ್ಕರ? ಒಂದು ಜನ್ಮಕ್ಕೆ. ದೇಹಕ್ಕೋಸ್ಕರ. ಯಾವುದಕ್ಕೋಸ್ಕರ? ದೇಹಕ್ಕೋಸ್ಕರ. ಸ್ಥೂಲ ಸಂಪಾದನೆ ಮಾಡೋದು ಯಾವುದಕ್ಕೋಸ್ಕರ? ದೇಹಕ್ಕೆ. ದೇಹಕ್ಕೋಸ್ಕರ. ಈಗ ಭಗವಂತನ ಪ್ರಶ್ನೆ ಯೋಚನೆ ಮಾಡಿಬಿಟ್ಟು ಉತ್ತರ ಕೊಡಿ. ಸರಿ, ಶರೀರಕ್ಕೋಸ್ಕರ ನೀವು ಈ ಪ್ರಪಂಚದಲ್ಲಿ ಸಂಪಾದನೆ ಮಾಡಿದ್ರೆ ಆತ್ಮಕ್ಕೆ ಬೇಕಾಗಿರೋದು ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. 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 ಪಕ್ಕ ಅಣ್ಣ. ಪಕ್ಕ ಸಿಗಲ್ಲ. ವಾಪಸ್ ಪ್ರಶ್ನೆ. ಶರೀರ ಸಂಪಾದನೆ ನೀವು ಮಾಡಿದ್ರೆ, ಶರೀರದ ಹಣ ಸಂಪಾದನೆ ಮಾಡಿದಾಗ ಅದರಿಂದ ಆತ್ಮಕ್ಕೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಸಿಗೋದಿಲ್ಲ. ನೆಕ್ಸ್ಟ್ ಕ್ವಶನ್. ಆತ್ಮದ ಸಂಪಾದನೆಯನ್ನ ಮಾಡಿದಾಗ, ಆತ್ಮಿಕ ಸೇವೆ ಮಾಡಿದಾಗ, ಆತ್ಮಿಕ ವ್ಯಾಪಾರ ಮಾಡಿದಾಗ ಶರೀರಕ್ಕೆ ಬೇಕಾಗಿರೋದು ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಅಕ್ಕ ಸಿಗುತ್ತೆ. ಸಿಗುತ್ತೆ. ಪ್ರೂಫ್, ಸಾಕ್ಷಿ? ನಾವು ಮಾಡಿದಂತ ಕರ್ಮ ಫಲ ಅಣ್ಣ, ನಾವು ಖುಷಿಯಾದಾಗ ಎಲ್ಲರಿಂದ ಸಿಕ್ಕೇ ಸಿಗುತ್ತೆ. ಶರೀರ ಕೂಡ ಆರೋಗ್ಯವಾಗಿರ್ತದೆ. ಹಾಗಿದ್ರೆ ಶರೀರಕ್ಕೆ ಊಟನೇ ಕೊಡೋದು ಬೇಡವಾ? ಸುಮ್ನೆ ರಾಜಯೋಗ ಮಾಡ್ತಾ ಕುತ್ಕೊಂಬೇಡಿ, ಊಟ ಕೊಡ್ಲೇಬೇಡಿ, ಸ್ನಾನ ಮಾಡ್ಬೇಡಿ. ಆತ್ಮ ಸಂಪಾದನೆ ಮಾಡೋದು ಅದು ಸಿಗುತ್ತೆ. ಅದಂಗ್ ಸಿಕ್ಬಿಡ್ತದೆ? ಸಾಕ್ಷಿ ಕೊಡಿ. ಸುಮ್ನೆ ಸಿಗ್ತದೆ ಅಂತ ಬಾಯಲ್ಲಿ ಹಿಡಿದು ಯಾರು ಹೋಗ್ತಾರೆ? ಬಾಬಾ 21 ಜನ್ಮ ಹೇಳಿದಾರಲ್ಲ ಅಣ್ಣ, ಇದು ಒಂದ್ ಜನ್ಮ ಹೇಳ್ತಾರೆ ಅಣ್ಣವ್ರೆ. ಬಾಬಾ ಬೇಕಾದಷ್ಟು ಹೇಳ್ತಾರೆ, ನಮ್ಗೆ ಸಾಕ್ಷಿ ಬೇಕು. ಸಾಕ್ಷಿ ಅಂದ್ರೆ ಈಗ ನಮ್ಗೆ ಏನ್ ಬೇಕು ಅದು ಸಿಗ್ತಾ ಹೋಗುತ್ತೆ. ಅನುಭವದಿಂದ ಗೊತ್ತಾಗುತ್ತೆ. ಯಾವ ಅನುಭವ? ಸಾಕ್ಷಿ ಕೊಡಿ. ಸುಮ್ಮನೆ ಬಾಯಿ ಮಾತಲ್ಲಿ ಭಾಷಣ ಹೇಳಿದ್ರೆ ಒಪ್ಪೋದಿಲ್ಲ, ಅನುಭವ ಹೇಳ್ಬೇಕು. ಆತ್ಮಿಕ ಸಂಪಾದನೆ ಮಾಡಿದಾಗ ಶರೀರಕ್ಕೂ ಸಿಗ್ತದೆ ಹೇಳೋದಕ್ಕೆ ಸಾಕ್ಷಿ ಪುರಾವೆ ಸಹಿತ ಪ್ರೂಫ್ ಮಾಡಿ ನೋಡೋಣ. ಯಾರಿಗೆ ಸುಖ ಇಲ್ವೋ ನಮ್ಗೆ ಯಾವಾಗ ಸುಖದ ಮಾರ್ಗ ತೋರಿಸಿದಾಗ ಸುಖ ತಾನಾಗೆ ಸಿಗತ್ತೆ. ಹ್ಮ್ ಯಾರಿಗೆ ಶಾಂತಿ ಇಲ್ವೋ ಅದು ಶಾಂತಿ ಮಾರ್ಗ ತೋರಿಸಿದಾಗ ನಮ್ಗೆ ಶಾಂತಿ ಸಿಗತ್ತೆ. ಸರಿ ಅಣ್ಣವ್ರೆ, ಶಾಂತಿ ಸಿಗ್ತದೆ. ಆಧ್ಯಾತ್ಮಿಕ ಮಾಡಿದಾಗ ಶರೀರಕ್ಕೆ ಬೇಕಾಗಿರೋ ಸಿಗತ್ತೆ ಹೇಳೋದು ಪ್ರಶ್ನೆ. ಸಿಗುತ್ತೆ. ಆರೋಗ್ಯ ಸಿಗುತ್ತೆ. ಆ? ಆರೋಗ್ಯ. ಶರೀರಕ್ಕೆ ಊಟ ಬೇಕೋ ಬೇಡವೋ? ಊಟ ಸಿಗುತ್ತೆ. ಬಟ್ಟೆ ಬೇಕೋ ಬೇಡವೋ? ಆಧ್ಯಾತ್ಮಿಕ ಸಂಪಾದನೆ ಮಾಡಿದಾಗ ಶರೀರಕ್ಕೆ ಬೇಕಾಗಿರೋ ಸಿಗತ್ತೋ ಸಿಗಲ್ವೋ ಅಷ್ಟೇ ಪ್ರಶ್ನೆ. ಸಿಗುತ್ತೆ ಸಿಗುತ್ತೆ. ಸಿಗುತ್ತೆ. ಸಾಕ್ಷಿ ಸಹಿತ ಹೇಳಿ. ಸಿಗತ್ತೆ ಅಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಉದಾಹರಣೆ, ಎಕ್ಸಾಂಪಲ್. ಇವರು ಸೇವೆದಾರಿಗಳು ಅಂತ ಹೇಳಿ ಬಾಬೂರ್ ಮಕ್ಕಳೇ ನಡೆಸ್ಕೊಂಡು ಹೋಗ್ತಾರೆ. ಹಾ ನೋಡಿ, ದಾದಿಯವರು ಯಜ್ಞಕ್ಕೆ ಬಂದಾಗ ದುಡ್ಡು ತಗೊಂಡು ಬಂದಿದ್ರಾ? ಇಲ್ಲ ಇಲ್ಲ. ಯಜ್ಞದಲ್ಲಿ ಅವರು ಶರೀರದ ಸಂಪಾದನೆ ಮಾಡಿದ್ರಾ? ಇಲ್ಲ ಮಾಡಿದ್ದೇನು? ಸಂಪಾದನೆ. ಪುರುಷಾರ್ಥ, ಆತ್ಮಿಕ ಕಾರ್ಯ, ಆತ್ಮಿಕ ಸೇವೆ ತಾನೆ. ಅವ್ರಿಗೆ ಸಂಬಳ ಸಿಗ್ತಾ ಇತ್ತಾ? ಇಲ್ಲ. ಇಲ್ಲ. ಹಾಗಿದ್ರೆ ಅವ್ರಿಗೆ 3 ಹೊತ್ತಿನ ಊಟ ಸಿಕ್ತೋ ಸಿಕ್ಕಿಲ್ವೋ? ಸಿಗುತ್ತ. ಓಡಾಡ್ಲಿಕ್ಕೆ ಕಾರ್ ಸಿಕ್ತೋ ಇಲ್ವೋ? ಸಿಕ್ತು. ವಿಮಾನದಲ್ಲಿ ಓಡಾಡಿದ್ರೋ ಇಲ್ವೋ? ಓಡಾಡಿದ್ರು. ಶರೀರದ ಆರೋಗ್ಯ ಹಾಳಾದಾಗ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಲೌಕಿಕ ಪ್ರಪಂಚದವ್ರಿಗಿಂತ ಶ್ರೀಮಂತರಾದ್ರೂ ಆಗಿಲ್ವೋ? ಆದ್ರು. ಯಾವ್ದ್ರಿಂದ? ಪುರುಷಾರ್ಥ. ಸಂಪಾದನೆ. ಆಧ್ಯಾತ್ಮಿಕ ಕಾರ್ಯದಿಂದ. ಇದು ಎಕ್ಸಾಂಪಲ್ ಸಾಕಲ್ವಾ? ಹಾಗೆ ಪ್ರಪಂಚದ ಜನನು ಕೂಡ ಏನ್ ಮಾಡ್ತಾರೆ? ಸ್ಥೂಲ ಸಂಪಾದನೆ ಮಾಡ್ತಾರೆ. ಬಿಲ್ಡಿಂಗ್ ಇದೆ, ಹಣ ಇದೆ, ಇನ್ಸೂರೆನ್ಸ್ ಇದೆ, ಎಲ್ಲ ಇದೆ. ಮಾನಸಿಕ ಶಾಂತಿ ಇದೆಯಾ? ಇಲ್ಲ.
ಅಂದ್ಮೇಲೆ ನಾವು ಯಾವ್ದಕ್ಕೆ ಗಮನ ಕೊಡಬೇಕು? ಮಾನಸಿಕ ಪುರುಷಾರ್ಥ. ಅದು ಈ ವಿಷಯ ನಮ್ಗೆ ಅರ್ಥನೇ ಆಗೋದಿಲ್ಲ. ನಾವೇನ್ ಮಾಡ್ತೀವಿ? ಶರೀರ ಸಂಪಾದನೆ 12 ತಾಸು 13 ತಾಸು 15 ತಾಸು ಏನ್ ಮಾಡ್ತಾ ಹೋಗ್ತೀವಿ? ಹೆಚ್ಚು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಗಮನವನ್ನ ಕೊಡ್ತೀವಿ. ಯಾಕಂದ್ರೆ ಕಣ್ಣಿಗೆ ಕಾಣುತ್ತಲ್ವಾ? ನೀವು ಆಧ್ಯಾತ್ಮಿಕ ಸಂಪಾದನೆ ಮಾಡ್ತಾ ಮಾಡ್ತಾ ಹೋದಾಗ ಸ್ಥೂಲ ಸಂಪಾದನೆನೂ ಕೂಡ ಸಿಗ್ತದೆ, ಸಹಜವಾಗಿ ಸಿಗ್ತದೆ, ಕಷ್ಟ ಇಲ್ದೇನೆ ಸಿಗ್ತದೆ, ಪರಿಶ್ರಮ ಇಲ್ಲದೆ ಸಿಗ್ತದೆ. ಇನ್ನೊಂದು ಆಧ್ಯಾತ್ಮಿಕವಾಗಿ ಮಾಡ್ತಾ ಹೋದಾಗ ನಿಮ್ಗೆ ಖರ್ಚು ಕೂಡ ಏನಾಗ್ಬಿಡ್ತಾರೆ? ಉಳಿತಾಯ ಆಗ್ಬಿಡ್ತದೆ. ಶಾರೀರಿಕ ಸಂಪಾದನೆ ಮಾಡ್ತಾ ಮಾಡ್ತಾ ಹೋದಾಗ ಶರೀರದ ಆರೋಗ್ಯ ಹಾಳಾಗ್ತದೆ. ಒಯ್ದ್ಬಿಟ್ಟು ಯಾರಿಗೆ ಕೊಡ್ಬೇಕಾಗ್ತದೆ? ಡಾಕ್ಟರ್ ಮಲ್ಯ ಹಾಸ್ಪಿಟಲ್, ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಏನ್ ಮಾಡ್ಬೇಕಾಗ್ತದೆ? ಕೊಡಬೇಕಾಗ್ತದೆ. ಮಗಳಿಗೆ ಕೊಡ್ಬೇಕಾಗ್ತದೆ, ಮಗನಿಗೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇನ್ನು ಲೆಕ್ಕಾಚಾರ ಇದೆ. ಅದೇ ನೀವು ರಾಜಯೋಗ ಮಾಡಿದ್ರೆ ಆ ರಾಜಯೋಗದ ಮೂಲಕನೇ ಅವ್ರಿಗೆ ಏನ್ ಮಾಡ್ಬೋದು? ಪೇಮೆಂಟ್ ಮಾಡ್ಬೋದು. ಈಗ ಹೆಚ್ಚಿನ ಗಮನ ಯಾವ್ದಕ್ಕೆ ಕೊಡ್ಬೇಕು ಹೇಳಿ ನೋಡೋಣ. ಆತ್ಮಿಕ ಪುರುಷಾರ್ಥ. ಅದಕ್ಕೆ ಭಗವಂತನಿಗೆ ಹೇಳಲಾಗತ್ತೆ ಸರ್ವಶಕ್ತಿವಂತ. ಅಂದ್ರೆ ಈ ಆತ್ಮ ಸಹಿತ ಪ್ರಪಂಚಕ್ಕೆ ಯಾರಿಗೆ ಏನಿರ್ಬೇಕು ಎಲ್ಲನೂ ಕೂಡ ಏನಾಗ್ತದೆ? ಆತ್ಮಿಕ ಸಂಪಾದನೆಯಿಂದ ಸಿಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಭವಿಷ್ಯಕ್ಕೆ ತಯಾರಿವ ಪುರುಷಾರ್ಥ ಅಭಿಹಿ ಕರೇಹು. ಯಾವ್ದಕ್ಕೋಸ್ಕರ ಮಾಡ್ತಿದ್ದೀರಿ ನೀವು? ಪುರುಷ ಅರ್ಥ ಅಂದ್ಮೇಲೆ ಆತ್ಮಕ್ಕೋಸ್ಕರ ಕೇಳಬೇಕು, ಶರೀರಕ್ಕೋಸ್ಕರ ಕೇಳಬೇಕು. ಅದಕ್ಕೋಸ್ಕರ. ಹಾಗಿದ್ರೆ ಬಾಬನ ಹತ್ರ, ಬಾಬಾ ನಾನು ಭವಿಷ್ಯದಲ್ಲಿ ರಾಜನಾಗ್ಬೇಕು, ಸಿಂಹಾಸನಕ್ಕೆ ನಾನು ಒಡೆಯನಾಗ್ಬೇಕು ಅಂತ ಕೇಳಬೇಕು, ಕೇಳಬಾರ್ದು? ಕೇಳಬಾರ್ದು. ನನಗೆ ಬಿಲ್ಡಿಂಗ್ ಬೇಕು ಅಂತ ಕೇಳಬಾರ್ದು. ಬಾಬಾ ಈ ಜನ್ಮದಲ್ಲಂತೂ ಸ್ವಂತ ಮನೆ ಸಿಗ್ಲಿಲ್ಲ, ಬಾಡಿಗೆ ಮನೆ. ಮುಂದಿನ ಜನ್ಮದಲ್ಲಾದ್ರೂ ಸತ್ಯುಗದಲ್ಲಿ ನನಗೇನ್ ಮಾಡೋ? ಸ್ವಂತ ಮನೆ, ದೊಡ್ಡ ಬಂಗ್ಲೆ ಕೊಟ್ಟು ಬಿಡು ಅಂತ ಕೇಳ್ಬೇಕು, ಕೇಳಬಾರ್ದು? ಮತ್ತೇನ್ ಕೇಳಬೇಕು? ಆತ್ಮಿಕ ಸಂಪಾದನೆ ಮಾತ್ರ ಕೇಳಬೇಕು. ವರ್ತಮಾನ ಸಮಯದಲ್ಲಿ ನಿನ್ನ ಜೊತೆಯಲ್ಲಿ ಏನು ಸಪ್ತ ಗುಣಗಳನ್ನ ನಾನು ಕೊಡ್ಲಿಕ್ಕೆ ನೀನು ನಿಮಿತ್ತ ಮಾಡಿದೆಯೋ ಅದನ್ನ ಇನ್ನೂ 2,500 ವರ್ಷ ಏನಾಗ್ಬೇಕು? ಕಂಟಿನ್ಯೂ ಆಗ್ತಾ ಇರಬೇಕು. ದೇವತಾ. ನೀವು ಲೇವತಾನೋ ದೇವತಾನೋ? ದೇವತಾ ಅಂತಂದ್ರೆ ಯಾರು? ಲೇವತಾ ಅಂತಂದ್ರೆ ಯಾರು? ಯಾರಿಗೆ ಲೇವತಾ ಅಂತ ಹೇಳ್ತಾರೆ, ಯಾರಿಗೆ ದೇವತಾ ಅಂತ ಹೇಳ್ತಾರೆ? ಕೊಡುವವರಿಗೆ ದೇವತಾ, ಹಾ, ತೆಗೆದುಕೊಳ್ಳೋರಿಗೆ ಲೇವತ. ಈ ಕೊಡೋರು ಯಾರು? ಯಾರು ಕೊಡಬೇಕು? ದೇವತಾ ಅಂತ ಯಾರಿಗೆ ಹೇಳ್ತಾರೆ? ನಿಮ್ಗೆ ಹೇಳ್ತಾರೋ ಶಿವಬಾಬನಿಗೆ ಹೇಳ್ತಾರೋ? ಹಾಗಿದ್ರೆ ಕೊಡೋರು ಯಾರು? ಯಾರು ಕೊಡಬೇಕು? ವಿಶ್ವಕ್ಕೆ. ಯಾರು ಕೊಡಬೇಕು? ಯಾರಿಗಲ್ಲ, ಯಾರು ಕೊಡಬೇಕು? ಶಿವಬಾಬಾ ಕೊಡ್ಬೇಕು. ದೇವತಾ ಅಂತ ಹೇಳುದು ಯಾರಿಗೆ? ಅಲ್ಲ, ನೀವೇ ನಮ್ಮ ಕೊಡ. ಮುಖಾಂತರ ಸರಿ, ಕೊಡ್ಬೇಕು ಯಾರು? ಲೇವತ ಯಾರು? ಲೇವತ ಶಿವಬಾಬಾನ ನೀವು? ನೀವ್ ಯಾವಾಗ ಲೇವತ ಆಗ್ತೀರಿ? ನೀವ್ ಯಾವಾಗ ದೇವತ ಆಗ್ತೀರಿ? ಸಂಗಮ ಯುಗದಲ್ಲಿ ಲೇವತ ಆಗ್ತದೆ. ಹಾ, ಮತ್ತೆ ಇವಾಗ್ಲೇ ತಂದೆಯಿಂದ ನಾವು ಪಡ್ಕೊಂಡ್ರೆ ದೇವತೆ ಆಗ್ತೀವಿ, ಇಲ್ಲ ಅಂದ್ರೆ ಲೇವತ ಆಗ್ತೀವಿ. ಲೇವತ ಅಂತ ಯಾವ್ದಕ್ಕೆ ಹೇಳ್ತಾರೆ? ಬರೀ ಯಾವ್ದನ್ನ ತೆಗೆದುಕೊಳ್ತೀರಿ? ಬಾಬಾದಿಂದ ತಗೊಳ್ತೀವಿ ಈಗ. ಓಕೆ, ಈಗ ಪ್ರಪಂಚದಿಂದ ಪಂಚತತ್ವದಿಂದ ನೀರು ತಗೊಂಡ್ರೆ ಲೇವತಾನೋ ದೇವತಾನೋ? ಗಾಳಿ ತಗೊಂಡ್ರೆ? ಪತಿಯಿಂದ ಪಂಚ ವಿಕಾರ ತಗೊಂಡ್ರೆ? ಪ್ರಪಂಚದಿಂದ ಬಿಲ್ಡಿಂಗ್ ತಗೊಂಡ್ರೆ ಉಪಯೋಗಕ್ಕೆ? ಶರೀರಕ್ಕೆ ಬೇಕಾಗಿರುವಂತ ಮೆಡಿಸಿನ್ಸ್, ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ? ಅಂದ್ರೆ ಈಗ ನಾವೇನ್ ಇವಾಗ ತವರು ಮನೆಯಿಂದ ಆಸ್ತಿ ತಗೊಂಡ್ರೆ? ಪತಿ ಪರ್ಸಿಂದ 500 ರೂಪಾಯಿ ನೋಟ್ ತಗೊಂಡ್ರೆ? ಓಕೆ, ಸರಿ. ದೇವತಾ ಯಾವಾಗ? ಭಗವಂತನ ಸಪ್ತ ಶಕ್ತಿಗಳು ಎಲ್ರಿಗೂ ಕೊಟ್ಟಾಗ. ಓಕೆ, ದೇವತಾ ನೀವ್ ಆಗ್ಬೇಕು ಅಂತಂದ್ರೆ ನಿಮ್ದನ್ನು ಕೊಡಬೇಕು, ಬೇರೆಯವ್ರದನ್ನು ಕೊಡಬೇಕು? ನಿಮ್ದು ಕೊಟ್ಟ ತಾನೆ ನೀವು ದೇವತಾ ಆಗ್ತೀರಿ. ಬೇರೆಯವ್ರದನ್ನು ಕೊಟ್ಟ ನೀವು ದೇವತಾ ಆಗ್ತೀರಾ? ರಾಕೇಶ್ ಅಣ್ಣ ತುಂಬಾ ಬುದ್ಧಿವಂತರು.
ರಾಕೇಶ್ ಅಣ್ಣನ ಮನೇಲಿ ಯೋಗೇಶ್ ಅಣ್ಣ ಬಂದಿರ್ತಾರೆ. ಯಾರು ಬಂದಿರ್ತಾರೆ? ಯೋಗೇಶ್ ಅಲ್ಲಿ ಅವ್ರ ಮನೆ ಹತ್ರ ಒಬ್ರು ಭಿಕ್ಷುಕರು ಬರ್ತಾರೆ. ಓಕೆನಾ? ಆವಾಗ ಯೋಗೇಶ್ ಅಣ್ಣ ಮನೆ ಮಲಗಿರ್ತಾರೆ. ಸರಿನಾ? ಒಳಗಡೆ ಹೋಗ್ಬಿಟ್ಟು ಅವ್ರ ಪರ್ಸಿಂದ 500 ರೂಪಾಯಿ ತೋಟ ತಗೊಂಡು ಹೋಗ್ಬಿಟ್ಟು ಭಿಕ್ಷುಕನಿಗೆ ಕೊಡ್ತಾರೆ. ಯಾರು? ರಾಕೇಶ್ ರಾಕೇಶ್ ಯೋಗೇಶ್ ಅಣ್ಣಿಗೆ ಗೊತ್ತೇ ಇಲ್ಲ ಮಲಗಿದ್ದಾರೆ. ಓಕೆನಾ? ಆವಾಗ ಆ ಭಿಕ್ಷುಕ ಏನ್ ಹೇಳ್ತಾರೆ? ಥ್ಯಾಂಕ್ ಯು ಅಂತ ಹೇಳ್ತಾರೆ. ಯಾರಿಗೆ? ರಾಕೇಶ್ ಅಣ್ಣಂಗೆ. ಆವಾಗ ಆ ಕರ್ಮದ ಫಲ ರಾಕೇಶ್ ಅಣ್ಣಿಗೆ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಯೋಗೇಶ್ ಅಣ್ಣ. ಯೋಗೇಶ್. ಸರಿ. ದೇವತೆ ಯಾರಾಗ್ಬೇಕು? ನಾವಾಗ್ಬೇಕು. ನಿಮ್ಮತ್ತೇನಿದೆ ಕೊಡ್ಲಿಕ್ಕೆ? ಏನು ಇಲ್ಲ. ಏನು? ನಿಮ್ಮ ಹತ್ರ ತಗೊಂಡು ಕೊಡ್ಬೇಕು. ಭಗವಂತನಿಂದ ಸಪ್ತ ಗುಣಗಳನ್ನ ತಗೊಂಡು ಆ, ಈಗ ದೇವತೆ ಆಗ್ಬೇಕು ಅಂತ ನಮ್ದೇ ಕೊಡ್ಬೇಕು ಅಂತ ನೀವೇ ತಾನೇ ಹೇಳಿದ್ದು. ಸರಿ, ಭಗವಂತನ ಹತ್ರ ತಗೊಳ್ತೀರಾ, ಅದಕ್ಕೆ ನೀವೇನಾದ್ರು ಪೇಮೆಂಟ್ ಮಾಡ್ತೀರಾ ಅವರಿಗೆ? ಇಲ್ಲ. ಇಲ್ಲ. ಅಲ್ವಾ? ಈಗ ನೀವು ದ್ರಾಕ್ಷಿ ತಗೊಂಡು ಭಿಕ್ಷುಕನಿಗೆ ಕೊಟ್ರಿ, ದ್ರಾಕ್ಷಿ ಅವನಿಗೆ 100 ರೂಪಾಯಿ ಕೊಟ್ಟಿದ್ದೀರಾ ಅಲ್ವಾ? ಕೊಟ್ಟುಬಿಟ್ಟು ನೀವು ಭಿಕ್ಷುಕನಿಗೆ ಕೊಟ್ಟಿದ್ದೀರಾ, ಹೌದು, ನಿಮ್ಮ ಸಂಪಾದನೆ ನೀವು ಕೊಟ್ಟಿದ್ದೀರಾ, ಒಪ್ಪೋಣ. ಈಗ ಭಗವಂತನ ಹತ್ರ ಏನ್ ತಗೊಂಡು ನೀವು ಕೊಡ್ತಾ ಇದ್ದೀರಿ, ಭಗವಂತನಿಗೆ ಏನಾದ್ರು ಪೇಮೆಂಟ್ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಇಲ್ಲ. ಹಾಗೆ ನೀವೆಲ್ಲಿಂದ ದೇವತೆ ಆದ್ರಿ? ಪೇಮೆಂಟ್ ಮಾಡ್ತಾ ಇದ್ವಿ. ಏನ್ ಪೇಮೆಂಟ್ ಮಾಡ್ತಿದ್ದೀರಿ? ಮನಸ್ಸು ಬುದ್ಧಿ ಕೊಟ್ಟಿದ್ದೀರಿ ಅಷ್ಟೇ, ಪೇಮೆಂಟ್ ಎಲ್ಲಿ ಮಾಡಿದ್ದೀರಿ? ಸಾಧನ ಅದು ಅಷ್ಟೇ. ಅವ್ರು ಕೊಡೋ ಅಗತ್ಯ ಇಲ್ಲಲ್ಲ, ಅವ್ರು ಇಸ್ಕೊಳಲ್ಲ, ಬಾಬಾ ತಗೊಳಲ್ಲ. ಕೇಳಿ ನೋಡಿ ಇಸ್ಕೊಳ್ತಾರ ಅಂತ. ಅದು ಇಸ್ಕೊಳ್ತಾರೆ ಬಿಡ್ತಾರೆ ಅದು ಆಮೇಲಿನ ಪ್ರಶ್ನೆ. ದೇವತ ನಾನಾಗ್ಬೇಕು ಅಂತ ನನ್ನ ವಸ್ತುವನ್ನು ನಾನು ಬೇರೆಯವರಿಗೆ ಕೊಡ್ಬೇಕು. ಬೇರೆಯವ್ರದನ್ನ ಕೊಟ್ಟಿದ್ರೆ ನಾನ್ ದೇವತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ದೇವತ ಅಂತಂದ್ರೆ ಏನು? ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು. ಏನಾಗ್ಬೇಕು? ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು. ಲೇವತ ಅಂದ್ರೆ ಹೊರಗಡೆಯಿಂದ ರುಚಿ, ಒಳಗಡೆ ತಗೊಳತ್ತೆ ಆತ್ಮ. ಹೌದಾ? ಹೊರಗಡೆಗಿರುವಂತ ಚಿತ್ರವನ್ನ ಕಣ್ಣಿನ ಮೂಲಕ ಒಳಗಡೆ ತಗೊಳ್ತಾರೆ. ಶಬ್ದವನ್ನ ಏನ್ ಮಾಡ್ತಾರೆ? ಹೊರಗಡೆಯಿಂದ ಒಳಗಡೆಗೆ. ಅದೇ ನೀವು ಮಾತಾಡ್ತೀರಾ, ಅದ್ಯಾವುದು? ದೇವತ. ಯಾಕಂದ್ರೆ ಒಳಗಡೆಯಿಂದ ಏನಾಗ್ತದೆ? ಹೊರಗಡೆಗೆ ಹೋಗ್ತಾ ಇದೆ ಅಲ್ವಾ? ಈಗ ದೇವತಾ ಅಂತಂದ್ರೆ ಏನ್ ಮಾಡ್ಬೇಕು? ಒಳಗಡೆಯಿಂದ ಸಂಪಾದನೆ ಮಾಡಿದನ ಹೊರಕ್ಕೆ ಕೊಡ್ಬೇಕು. ಯಾರು ಕೊಡೋದು? ನಾವೇ. ನಿಮ್ದ ಅದು? ನಮ್ದಾಗಿರ್ತದೆ ಅಣ್ಣ. ಅದ ಹೆಂಗಾಗ್ಬಿಟ್ಟಿರ್ತದೆ? ನಾವು ಸಂಗಮ ಯುಗದಲ್ಲಿ ಪವಿತ್ರತೆ ಸಹಯೋಗ ಕೊಡಲ್ವಾ ಬಾಬಾ ಅವ್ರಿಗೆ? ನೀವು ಪವಿತ್ರತೆ ಏನ್ ಮಾಡಿದಿರಿ? ಮನಸ್ಸನ್ನ ಎಲ್ಲಾ ಕಡೆಯಿಂದ ತೆಗೆದು ಅವನ ಕೈಲಿ ಇಟ್ಟಿದ್ದೀರಿ, ಅಷ್ಟೇ ಪವಿತ್ರತೆ ನೀವು ಮಾಡಿದ್ದು. ಮನಸ್ಸನ್ನು ಎಲ್ಲಾ ಕಡೆಯಿಂದ ತೆಗೆದ್ಬಿಟ್ಟು ಅವನ ಕೈಲಿ ಕೊಟ್ಟಿದ್ದೀರಿ, ಅಷ್ಟೇನೆ, ಅಷ್ಟೇ ಪವಿತ್ರತೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ನೀವು ಬೇರೆಯವ್ರಿಗೆ ಏನು ಕೊಡೋದಕ್ಕೆ ದೇವತೆ ಅಂತ ಹೇಳ್ತಾರೆ, ಅದು ನಿಮ್ದ. ಬೇರೆಯವ್ರಿಗೆ ಕೊಟ್ಟಿರೋದು ಯಾವ್ದು? ನೀವು ಶಾಂತಿ ತಾನೆ? ಶಾಂತಿ ಕೊಟ್ಟಿರೋ. ಸುಖ ಕೊಟ್ಟಿದ್ದೀರಿ, ಸಂತೋಷ ಕೊಟ್ಟಿದ್ದೀರಿ, ನೆಮ್ಮದಿ ಕೊಟ್ಟಿದ್ದೀರಿ, ಅದು ನಿಮ್ಮದ. ಆ ವಸ್ತು ನಿಮ್ದ? ಬಾಬಾ ಅವ್ರದ್ದು. ನೀವು ರೆಡಿ ಮಾಡಿದ್ದ? ಮಾಡಿರೋದು. ನೀವು ಸಂಪಾದನೆ ಮಾಡಿದ್ದ? ತಂದೆ ಆಸ್ತಿ ಮೇಲೆ ನಮ್ಗೆ ಹಕ್ಕಿದೆ ಅಲ್ಲ. ಸರಿ, ಅದು ನೀವು ಸಂಪಾದನೆ ಮಾಡಿದ್ದಲ್ವಲ್ಲ? ಆದ್ರೆ ಬಾಬಾನೇ ದೇವತೆ, ನಾವಲ್ಲ. ನೀವಲ್ಲ ತಾನೆ? ನಮ್ದೇನು ಇಲ್ಲ ಅಣ್ಣ. ಮತ್ತೆ ನಮ್ದೇನು ಇಲ್ಲ. ಇಟ್ಕೊಂಡಿದ್ದೀರಿ? ನಾನು ಅಂತ ಯಾಕೆ ಇಟ್ಕೊಂಡಿದ್ದೀರಿ? ನಾನು ರಾಜನ ಆಗ್ತೇನೆ, ನಾನು ಸಿಂಹಾಸನದ ಮೇಲೆ ಆಗ್ತೇನೆ, ನೀವಾಗೋದೇನು ಇಲ್ಲ ಅಲ್ಲಿ. ಎಲ್ಲ ಭಗವಂತ ಕೊಟ್ಟಿರೋದನ್ನ ನೀವು ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೀರಿ ಹೊರತು. ಅದಕ್ಕೆ ಬರ್ತಾರೆ ಮೈ ಪನ್ಕೋ ತ್ಯಾಕರು. ಏನ್ ಮಾಡ್ಬೇಕು? ನಾನು ನನ್ನತನ ಹೇಳುವುದನ್ನು ತೆಗೆದಾಕಿ ವಾಸ್ತವಿಕತೆ ಇಲ್ಲಿರ್ಲಿ. ಎಸ್, ನಾನೇನು ಕೊಡ್ತಾ ಇಲ್ಲ, ನನ್ನ ಮನಸ್ಸನ್ನು ಎಲ್ಲಾ ಕಡೆಯಿಂದ ತೆಗೆದು ಅಪ್ಪನ ಕೈಲಿ ಕೊಟ್ಟಾಗ ನನ್ನ ಮನಸ್ಸಿನ ಮೂಲಕ ಕೊಡ್ತಾ ಇರೋದು ಯಾರು? ಅಪ್ಪ, ತಂದೆ. ಅವನ ಆಸ್ತಿಯನ್ನ, ಅವನ ವಸ್ತುವನ್ನ, ಅವನ ಶಕ್ತಿಯನ್ನ ಯಾರಿಗೆ ಬೇಕು ಅಂತ ತಿಳ್ಕೊಂಡು ಅವನು ಕೊಡ್ತಾ ಇದ್ದಾನೆ ಹೊರತು ಅದು ನನ್ನದು ಅಲ್ಲ. ಇದು ಕೊಟ್ಟಿದ್ಯಾರು? ಯಾರ ಆಸ್ತಿ? ಅವನ ಆಸ್ತಿಯನ್ನ ಫ್ರೀಯಾಗಿ ನನಗೆ ಕೊಟ್ಟು ಪ್ರಪಂಚಕ್ಕೆ ಕೊಟ್ಟಾಗ ನನ್ನೆಲ್ಲ ಲೆಕ್ಕಾಚಾರಗಳೇನಾಗ್ತವೆ ಅಂತ ನಾವು ಯೋಚನೆ ಮಾಡಿದಾಗ ಕಣ್ಣಿಂದ ಗಳಗಳಗಳಗಳ ಅಂತ ಏನ್ ಬರ್ಬೇಕು? ಆನಂದ ಬಾಷ್ಪ. ಬಾಬಾ ಎಷ್ಟು ಕೊಡ್ತಾ ಇದೀಯಪ್ಪ. ಹಾಗಿದ್ರೆ ಹೇಳಿ, ನಿಜವಾಗ್ಲೂ ದೇವತ ಯಾರು? ನಿಜವಾದ ಸೇವಾದಾರಿ ಯಾರು? ನಾವ್ಯಾರು? ನಿಮಿತ್ತ ಸಾಧನ ಅಷ್ಟೇ.
ಅದಕ್ಕೆ ನಾನು ಶಾಂತಿ ಕೊಟ್ಟೆ, ನಾನು ಸುಖ ಕೊಟ್ಟೆ, ನಾನು ತಗೊಂಡೆ, ನಾನು ಕೊಡ್ತಾ ಇದ್ದೇನೆ, ಅಲ್ಲಿ ನಾನು ಬರಕೂಡದು. ನಾನು ಹೋದರೆ ಹೋದೇನು ಇಲ್ಲಿಗೆ. ಸ್ವರ್ಗಕ್ಕೆ ಅದಕ್ಕೆ ನಾನು ಹೇಳೋದೇನಾಗ್ಬೇಕದು ಸಾಯ್ಬೇಕು. ಪೂರ್ಣವಾಗಿ ಸಂಸ್ಕಾರ ಆಗ್ಬಿಡ್ಬೇಕು, ಸುಟ್ಟು ಹೋಗ್ಬಿಡ್ಬೇಕಾಗ್ತದೆ. ನಾಮ್ ನಿಶಾನ್ ಬಿ ನಹಿ ರೆಹನಾ ಚಾಹಿಯೇ. ಅಂತಹ ಮಕ್ಕಳು ಸದಾ ಕಾಲ ಎಲ್ಲಿರ್ತಾರಂತೆ? ಹೃದಯದಲ್ಲಿ ಇರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂತಹ ತಯಾರಿಯನ್ನ ನೀವು ಮಾಡ್ತಾ ಇದ್ದೀರಿ. ಪುರುಷಾರ್ಥ ಯಾವ್ದಕ್ಕೋಸ್ಕರ ಮಾಡ್ತಿರೋದು ನೀವು? ಆತ್ಮನ ಉನ್ನತಿಗೋಸ್ಕರ, ಬೇರೆ ಆತ್ಮನಿಗೋಸ್ಕರ, ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡೋದನ್ನು ನೀವು ಕೆಲಸ ಮಾಡ್ತಿದ್ದೀರಿ ಹೊರತು ಬಾಬನ ಹತ್ರ ಹೋಗ್ಬಿಟ್ಟು ತನು ಧನ ಜನಕ್ಕೆ ಬೇಕಾಗಿರೋದನ್ನ ನೀವು ಕೇಳಬಾರದು. ತನು ಧನ, ಮನ ಅಲ್ಲ, ತನು ಧನ ಜನ. ಧನ ಅಂತಂದ್ರೆ ಪ್ರಪಂಚದ ವಸ್ತುಗಳು, ತನು ಅಂತಂದ್ರೆ ಶರೀರ, ಜನ ಅಂತ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ತಂದೆಗೆ, ತಾಯಿಗೆ, ಅತ್ತೆಗೆ, ಸೊಸೆಗೆ ಬೇಕಾಗಿರೋದನ್ನ ಏನ್ ಮಾಡಬಾರ್ದು? ಏನ್ ಕೇಳ್ಬೇಕು? ಶಾಂತಿ ನನ್ನ ಮೂಲಕ ಹೋಗ್ಬೇಕು. ಸರ್ವರಿಗೂ ಕೂಡ ಏನ್ ಸಿಗ್ಬೇಕು? ಭಗವಂತನ ಒರಿಜಿನಲ್ ಸಪ್ತಗುಣಗಳು ಸಿಗಬೇಕು. ಅದಕ್ಕೋಸ್ಕರ ಮನಬುದ್ಧಿಯನ್ನ ಬಾಬನ ಕೈಲಿ ಇಡಬೇಕೇ ಹೊರತು ಸ್ಥೂಲ ಇಚ್ಛೆಗಳನ್ನ ಇಟ್ಟುಬಿಟ್ಟು ನೀವು ಭಗವಂತನ ಕೈಯಲ್ಲಿ ಮನಸ್ಸನ್ನ ಇಟ್ಟಾಗ ನೀವು ಈ ಪೋಸ್ಟಿಗೆ ಯೋಗ್ಯರು ಆಗಿಲ್ಲ. ಈ ಪೋಸ್ಟಿಗಲ್ಲ. ನೀವು ಬಾಬನ್ ಮಗು ಆಗಿರಬಹುದು, ಆದ್ರೆ 33 ಕೋಟಿಯಲ್ಲಿ ಬೇರೆ ಯಾವುದೇ ಪೋಸ್ಟ್ ಇರಬಹುದೇ ಹೊರತು ಅದು ಈ ಪೋಸ್ಟ್ ಅದು ಅಲ್ಲ. ಇಲ್ಲಿ ಆತ್ಮದ ವಿಷಯ ಬಿಟ್ರೆ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಬಿಟ್ರೆ ಭಗವಂತನ ಸಪ್ತಗುಣಗಳು ಆಸ್ ಇಟ್ ಈಸ್ ಪಾಸ್ ಆಗ್ಬೇಕು ಹೊರತು ಅದನ್ನ ಕನ್ವರ್ಷನ್ ಆಗ್ಬಾರ್ದು. ನೀರನ್ನ ಜ್ಯೂಸ್ ಮಾಡ್ಕೊಂಡು, ಕಾಫಿ ಮಾಡ್ಕೊಂಡು, ಟೀ ಮಾಡ್ಕೊಂಡು ಏನ್ ಮಾಡಬಾರ್ದು? ಕುಡಿಬಾರ್ದು, ಬೇರೆಯವ್ರಿಗೂ ಕುಡಿಸಬಾರ್ದು. ನೀರೇ ಕುಡಿಬೇಕು, ಬೇರೆಯವ್ರು ನೀರೇ ಕುಡಿಸ್ಬೇಕು. ಹಾಗೆ ಭಗವಂತನ ಸಪ್ತಗುಣಗಳನ್ನು ಮಾತ್ರ ಕೊಡಬೇಕೆ ಹೊರತು ಅದನ್ನ ಕನ್ವರ್ಷನ್ ಮಾಡ್ಬಿಟ್ಟು ಏನ್ ಮಾಡಬಾರ್ದು? ಆರದು. ಅದಕ್ಕೆ ಇವಾಗ ನೀವು ಎವರ್ ರೆಡಿ? ನಾನು ಬ್ರಹ್ಮ ಭೋಜನ ಮಾಡ್ಬೇಕಾದ್ರೆ ಸಕಾಶ ಕೊಟ್ಬಿಟ್ಟು ಬ್ರಹ್ಮ ಭೋಜನದ ಮೂಲಕ ಕೊಟ್ಟಿದ್ದೇನೆ, ಉಡುಗೊರೆ ಮೂಲಕ ಕೊಟ್ಟಿದ್ದೇನೆ, ಅವರಿಗೆ ಸಮಸ್ಯೆ ಪರಿಹಾರ ಆಗೋದ್ರ ಮೂಲಕ ಭಗವಂತನ ಪ್ರತ್ಯಕ್ಷ ಮಾಡಿಸಿದ್ದೇನೆ. ಅದೆಲ್ಲ ಇವಾಗ ಸ್ಟಾಪ್ ಆಗ್ಬೇಕು. ಏನಾಗ್ಬೇಕು? ಡೈರೆಕ್ಟ್ ಸಪ್ತಗುಣಗಳ ಅನುಭವ ಅವರಿಗೆ ಆಗ್ಬೇಕಾಗ್ತದೆ. ಅಪಕ ಪುರುಷಾರ್ಥ ಅನೇಕ ಜನ್ಮ ಕಾ ರಾಜ್ಯ ಭಾಗ್ಯ ದಿಲಾನೆ ವಾಲಾ ಹೇ. ಹೇಳ್ತಾರೆ, ಈಗ ಮಾಡುವಂತಹ ಆತ್ಮಿಕ ಸಂಪಾದನೆ. ಯಾವ ಸಂಪಾದನೆ? ಬಿಲ್ಡಿಂಗ್ ಅಲ್ಲ, ವೆಹಿಕಲ್ ಅಲ್ಲ, ಫೋಟೋ ಅಲ್ಲ, ಬಂಗಾರ ಅಲ್ಲ, ದಿನಸಿಗಳಲ್ಲ. ಯಾವುದು? ಆತ್ಮಿಕ ಸಂಪಾದನೆಯಿಂದ ಭವಿಷ್ಯದ ಅನೇಕ ಜನ್ಮದಲ್ಲಿ ನಿಮ್ಗೆ ಏನ್ ಸಿಗ್ತದಂತೆ? ರಾಜ್ಯ ಭಾಗ್ಯ. ಈಗ ಹೇಳಿ, ಬಿಲ್ಡಿಂಗ್ ಕೇಳಬೇಕು? ಕೇಳಬಾರ್ದು. ಬೇಕಾದವನೇ ಕೊಡ್ತಾನೆ, ಕೊಟ್ರೆ ಇಲ್ಲ ಅಂದ್ರೆ ಇಲ್ಲ ಅಲ್ವಾ? ಅದ್ರ ಬಗ್ಗೆ ಏನ್ ಮಾಡಬಾರ್ದು? ತಲೆ ಕೆಡ್ಸ್ಕೊಳ್ಬಾರ್ದು. ಆತ್ಮಿಕ ಸಂಪಾದನೆ ನಿರಂತರವಾಗಿ ಏನ್ ಮಾಡ್ತಾ ಇರ್ಬೇಕು? ಅವಾಗ ಭಗವಂತನಂತರ ಹೋದಾಗ ನಿಮ್ಮ ಸಂಕಲ್ಪ ಏನಿರುತ್ತೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಶಾರೀರಿಕವಾಗಿ ಈ ಜನ್ಮದಲ್ಲಿ ಮಾಡಿರುವಂತ ನೀವು ಶಾರೀರಿಕ ಸಂಪಾದನೆ ಅನೇಕ ಜನ್ಮಕ್ಕೆ ಸಿಗೋದಿಲ್ಲ. ಯಾವ್ದು ಸಿಗ್ತದೆ? ಆತ್ಮಿಕ ಸಂಪಾದನೆ. ಬ್ಯಾಂಕಲ್ಲಿ ಮಾಡಿರುವಂತ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಲಿ, ಬಿಲ್ಡಿಂಗ್ ಆಗ್ಲಿ, ಜಮೀನ್ ಆಗ್ಲಿ, ವಜ್ರದ ನೆಕ್ಲೆಸ್ ಆಗ್ಲಿ, ಮುಂದಿನ ಜನ್ಮಕ್ಕೆ ನಿಮ್ಗೆ ಸಿಗೋದೇ ಆತ್ಮಿಕ ಸಂಪಾದನೆ. ಹಾಗಿದ್ರೆ ಪ್ರತಿದಿನ ಸೀರಿಯಸ್ ಆಗಿ ಎಷ್ಟು ಆತ್ಮಿಕ ಸಂಪಾದನೆ ಮಾಡಿ ಸ್ಟಾಕ್ ಮಾಡ್ಕೋಬೇಕು. ಅಯ್ಯೋ ಬಾಬಾ, ಸ್ಟಾಕ್ ಇಲ್ಲಿ ಇವತ್ತಿನ ಖರ್ಚಿಗೆ ಸಾಕಾಗೋದಿಲ್ಲ. ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಕಷ್ಟನೇ ಕಷ್ಟ, ಪರಿಸ್ಥಿತಿಗಳು, ತೊಂದರೆಗಳು. ಮನೇಲಿ ಅಪ್ಪನೂ ಬೈತಾರೆ, ಅಮ್ಮನೂ ಬೈತಾರೆ, ಆಫೀಸಲ್ಲಿ ಅವರೂ ಬೈತಾರೆ, ಸೆಂಟರಿಗೆ ಹೋದ್ರೆ ಲಕ್ಕರು ಬೈತಾರೆ. ಯಾಕೆ? ಕೇಳೋದಿಲ್ಲ. ಸಾಲ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಅವ್ರು ಬೈತಾರೆ. ಪೇಮೆಂಟ್ ಮಾಡಿದಿದ್ರೆ ಯಾಕೆ ಬೈತಾರ ಅವರು? ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲ ಆದ್ಮೇಲೆ ನಿಮ್ಮ ಹತ್ರ ಬಂದು ನೀವು ಬೈತೀರ ಬಾಯಿಗೆ ಬಂದಂಗೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಎಲ್ಲ ಕಡೆ ಏನಾಗ್ಬಿಟ್ಟಿದೆ? ಯಾಕೆ? ಕೆಲಸ ಮಾಡ್ತಿಲ್ವಲ್ಲ. ಕೆಲಸ ಸರಿಯಾಗಿ ಮಾಡಿದ್ರೆ ಎಲ್ಲರೂ ಮುದ್ದು ಮಾಡ್ತಾರೆ ಅಲ್ವಾ? ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ, ಒಂದು ಮಗು ಸರಿಯಾಗಿ ಸ್ಕೂಲಿಗೆ ಹೋಗಿಲ್ಲ, ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ, ಫೇಲ್ ಆಯ್ತು, ಎಲ್ಲರೂ ಅವ್ರನ್ನ ಏನ್ ಮಾಡ್ತಾರೆ? ತಲೆ ಮೇಲೆ ಕೂತ್ಕೊಳಿಸ್ತಾರ? ಫಸ್ಟ್ ರ್ಯಾಂಕ್ ಬಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೋ ಮಾಡಲ್ವೋ? ಹಾಗಿದ್ರೆ ಸೀರಿಯಸ್ ಆಗಿ ನೀವು ಎಷ್ಟು ಪುರುಷಾರ್ಥವನ್ನು ಸ್ಟಾಕ್ ಮಾಡ್ಕೊಳ್ತಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ.
इस समय ही अपने राज्य भाग्य के संस्कार धारण कर रहे हो. ಈ ಸಮಯದಲ್ಲಿ ನೀವು ರಾಜ್ಯ ಭಾಗ್ಯದ ಸಂಸ್ಕಾರವನ್ನೇನ್ ಮಾಡ್ತಿದ್ರಿ? ಧಾರಣೆ ಮಾಡ್ತಾ ಇದ್ವಿ. ಏನದು? ರಾಜ್ಯ ಭಾಗ್ಯದ ಸಂಸ್ಕಾರ ಏನದು? ರಾಜ್ಯನ ಆಳ್ವಿಕೆ ಮಾಡೋದಕ್ಕೆ ಬೇಕಾದಂತ ಸಂಸ್ಕಾರಗಳು ಏನು ಅಂತ? ಗುಣಶಕ್ತಿಗಳು. 16 ಕಲಶ ಏನು ಗುಣಶಕ್ತಿಗಳೇನು? ಕಳೆಗಳು. ಆ ಕಳೆಗಳು. ರಾಜನಾದವನು ಹಿಂಗಿಡ್ತಾನೋ ಕೊಡುವಂತ ಅಲ್ಲ. ಈಗ ನನ್ನ ಎದುರುಗಡೆ ಬಾಬಾ ಇದ್ದಾರೆ, ಬಾಬನ ಕಿರಣ ನನ್ನ ಮೇಲೆ ಬರ್ತಾ ಇದೆ, ಇದು ರಾಜ. ಆ ಅಲ್ಲ 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 ಅಲ್ಲ. ಬಾಬನಿಗೆ ಬಾಬಾ ನನಗೆ ಸಮಸ್ಯೆ ಪರಿಹಾರ ಮಾಡು, ಇದು ರಾಜ. ಅಲ್ಲ ಅಲ್ಲ. ಮತ್ತೆ ಪ್ರಜೆಗಳ ಸಮಸ್ಯೆಗಳನ್ನ ಪರಿಹಾರ ಮಾಡೋನೇ ರಾಜ. ನನ್ನ ಹಿಂದೆ ಬಾಬಾ ಇದ್ದಾರೆ, ನನ್ನ ಮೂಲಕ ಕೊಡ್ತಾ ಇದ್ದೇನೆ. ನಾನು ಬೇರೆಯವ್ರು ಕೊಡ್ತಾ ಇದ್ದೇನೆ ಹೊರತು ನಾನು ಯಾರ ಹತ್ರ ಬೇಡ್ತಾ ಇಲ್ಲ. ನನಗೇನು ಬೇಕು ಬಾಬಾ ಅವರ ಮೂಲಕ ಶಕ್ತಿಯನ್ನು ಕೊಡೋದರ ಮೂಲಕ ಬಾಬಾ ನನಗೇನ್ ಮಾಡ್ತಾರೆ? ಸಂಪಾದನೆ ಫಲವನ್ನ ಕೊಡ್ತಾ ಇದ್ದಾರೆ ಹೊರತು ನಾನು ಯಾರತ್ತನೂ ಕೂಡ ಏನ್ ಮಾಡ್ತಾ ಇಲ್ಲ, ಬೇಡ್ತಾ ಇಲ್ಲ. ಬಾಬನತ್ತನೂ ಬೇಡಬಾರ್ದು. ಮನುಷ್ಯತನ ಸ್ಪೆಷಲ್ ಆಗಿ ಈಶ್ವರೀಯ ಸೇವೆಯ ಪ್ರತಿ ಯಾವ ಮನುಷ್ಯಾತ್ಮರತನು ಒಂದೇ ಒಂದು ಪೈಸನ್ನು ಕೂಡ ಏನ್ ಮಾಡಬಾರ್ದು, ಬೇಡಬಾರ್ದು. ಇದಕ್ಕೋಸ್ಕರ ಹಣ ಕೊಡಿ ಅಂತ ಏನ್ ಮಾಡಬಾರ್ದು, ಬೇಡಬಾರ್ದು. ಮಾಗ್ನೇಸೆ ಮನ್ನ ಬಲ. ಮರಣ ಬಲ. ಬೇಡೋದಕ್ಕಿಂತ ಸಾಯೋದು ಲೇಸಂತ. ಅದಕ್ಕಾಗಿ ನೀವು ಬೇಡುವಂತ ಅವಶ್ಯಕತೆ ಇಲ್ಲ. ಬಾಬಾ ಯಜ್ಞದ ಅನುಸಾರ ಏನು ಕೊಟ್ಟಿದಾರೋ ಅದಲ್ಲೇ ಜೀವನ ಮಾಡಿ ಅದಲ್ಲೇ ಸೇವೆ ಮಾಡಿರೋರು. ಇಲ್ಲ ಅಣ್ಣವ್ರೆ, ನಾವು ವೈಯಕ್ತಿಕವಾಗಿ ಏನು ಬೇಡ್ತಾ ಇಲ್ಲ, ಈಶ್ವರಿ ಸೇವೆಗೋಸ್ಕರ ಮಾಡ್ತಾ ಇದ್ದೀರಿ. ಈಶ್ವರ ಸೇವೆ ಅದು ಈಶ್ವರನಿಗೆ ಸಂಬಂಧಪಟ್ಟಿದ್ದು. ಯಾವಾಗ ಏನ್ ಕೊಡಬೇಕು ಏನ್ ಬಿಡಬೇಕು ಅಂತ ಅವನಿಗೆ ಗೊತ್ತಿಲ್ಲ. ನೀವು ಅದನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ಕೊಡಿಸಬೇಕು ಅಂತಂದ್ರೆ ಆ ಯಾವುದೋ ಆತ್ಮನಿಗೆ ಬಾಬಾ ಏನ್ ಮಾಡ್ತಾರೆ, ಬುದ್ಧಿಯ ಬೀಗವನ್ನ ಓಪನ್ ಮಾಡಿಸ್ತಾರೆ. ಅವರಾಗಿ ಅವ್ರ ಏನ್ ಮಾಡ್ತಾರೆ, ಬಂದು ಕೊಡ್ತಾರೆ. ಓಕೆ, ಅವರು ತಂದು ಕೊಟ್ಟಾಗ ಅದನ್ನ ಸಫಲ ಮಾಡಿ, ಬೇಡ ಅಂತ ಹೇಳುವಂಗಿಲ್ಲ. ಅವ್ರು ತಂದು ಕೊಟ್ಟಾಗ ಏನ್ ಮಾಡಿ ಇದನ್ನ ಸಫಲ ಮಾಡಿ. ಹಾಗಂತ ನೀವ್ ಹೋಗ್ಬಿಟ್ಟು ಏನ್ ಮಾಡಬಾರ್ದು, ಅವರಿಗೆ ಹೇಳಬಾರ್ದು. ಅಷ್ಟು ನಮ್ಮ ಸ್ಥಿತಿ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಾವ್ ಏನೂ ಕೇಳಿದೇನೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಶರೀರಕ್ಕೆ ಮತ್ತು ಆತ್ಮಕ್ಕೆ ಬೇಕಾಗಿರುವಂತದ್ದು ಸಾಕಷ್ಟು ವರ್ತಮಾನ ಸಮಯದಲ್ಲಿ ನೀವಿದ್ರೆ ಏನು ಬೇಕು ಅಂತ ಏನಾಗಬಾರ್ದು, ಕೇಳಬಾರ್ದು. ವಿಶೇಷವಾಗಿ ಮನುಷ್ಯಾತ್ಮರತನು ಕೂಡ ಏನ್ ಮಾಡಬಾರ್ದು, ಕೇಳಬಾರ್ದು. ಓಕೆ, ನೀವು ಈ ಸ್ಥಿತಿಯಲ್ಲಿ ಇದ್ರೆ ನೀವು ಯಾವ ಸಂಸ್ಕಾರ ಧಾರಣೆ ಮಾಡಿದಿರಿ? ಜ್ಞಾನ ಹೇಳುವಂಥವ್ರು, ಶಕ್ತಿ ಕೊಡುವಂಥವ್ರು, ಏನಿದ್ರು ಕೂಡ ಏನು ದೇನೇವಾಲೆ ದೇನೇವಾಲೆ ದೇನೇವಾಲೆ. ಯಾವ ಸಂಸ್ಕಾರ ಕೊಡುವಾಗ ನಿಮಗೆ ಯಾವುದು? ಬಾಬಾ ತನ್ನ ಮೂಲಕ ಕೊಡ್ಬೇಕು. ನಾನು ಕೊಡ್ತೇನೆ ಅಂತ ಆಗ್ಬಾರ್ದು. ಏನಾಗ್ಬಾರ್ದು? ಬಾಬಾ ನನ್ನ ಮೂಲಕ ಜ್ಞಾನ ಕೊಡ್ತಿದ್ದಾರೆ, ಬಾಬಾ ನನ್ನ ಮೂಲಕ ಶಕ್ತಿ ಕೊಡ್ತಾ ಇದ್ದಾರೆ. ಬಾಬಾ ಬಾಬಾ ಇವತ್ತಿನ ಮುರ್ಲಿ ಹೇಳಿದಾರಲ್ಲ, ಬಾಬಾ ಬಾಯಿಲಿ ಏನ್ ಬರ್ಬೇಕಂತೆ, ಬಾಬಾ ಬಾಬಾ ಬರ್ತಾ ಇರ್ಬೇಕಲ್ವಾ. ಅದಕ್ಕಾಗಿ ಆ ಸಂಸ್ಕಾರವನ್ನ ಈಗಲಿಂದಲೇ ನೀವೇನ್ ಮಾಡ್ಬೇಕು, ಧಾರಣೆ ಮಾಡ್ಬೇಕು. ಕ್ಯೂಂಕಿ अब का पुरुषार्थ भविष्य के राज्य का अधिकारी बनाता है. ಈಗಿನ ಪುರುಷಾರ್ಥದಿಂದ ಭವಿಷ್ಯಕ್ಕೆ ನೀವೇನಾಗ್ತೀರಿ, ರಾಜ್ಯ ಅಧಿಕಾರಿಗಳ. ನೋಡಿ ಬಾಬಾ ಸ್ಪಷ್ಟವಾಗಿರೋದು ಪುರುಷಾರ್ಥ. ನಾನು ಇಷ್ಟೇ ಬಿಲ್ಡಿಂಗ್ ಕಟ್ಟಿದೆ, ಅದರ ಆಧಾರ ಅಲ್ಲ. ಯಾವ್ದ ಆಧಾರ? ಪುರುಷ ಅರ್ಥ. ಏನ್ ಮಾಡಿದ್ರಿ? ಅದಕ್ಕಾಗಿ ನೀವೇನು ಕೊಡ್ತಿರೋ ಅದು ಏನಾಗ್ಬೇಕು, ಆತ್ಮದ ಉನ್ನತಿಗೋಸ್ಕರ ಆಗ್ಬೇಕಾಗ್ತದೆ. ಆವಾಗ ಮಾತ್ರ ಆ ಕರ್ಮದ ಫಲದಿಂದ ನೀವೇನಾಗ್ತೀರಿ, ರಾಜರಾಗ್ತೀರಿ. ಯಾಕಂದ್ರೆ ಭವಿಷ್ಯದಲ್ಲಿ ಜನರಿಗೆ ನಿಮ್ಮ ಬಿಲ್ಡಿಂಗ್ ಬೇಕಾಗಿಲ್ಲ, ಬೇಕಾದಷ್ಟು ಹೊರತ ಬಿಲ್ಡಿಂಗ್ ಇರ್ತದೆ ಇರಲ್ವೋ? ಅಲ್ಲಿ ಬೇಕಾಗಿರೋದು ಯಾವುದು? ಆತ್ಮಿಕ ಸಂಪಾದನೆ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅದು ನಿಮ್ಮಿಂದ ಏನಾಗ್ತದೆ, ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ನೀವು ಇವಾಗ ಎಷ್ಟು ಸ್ಟಾಕ್ ಜಾಸ್ತಿ ಮಾಡ್ಕೊಳ್ತಿರೋ, ಸ್ಟಾಕ್ ಜಾಸ್ತಿ ಮಾಡ್ಕೊಂಡ್ರೆ ಎಲ್ಲಿ ಬರ್ತಾರೆ? ಸತ್ಯುಗದಲ್ಲಿ ಬರ್ತಾರೆ. ಸ್ಟಾಕ್ ಕಡಿಮೆ ಮಾಡ್ಕೊಂಡ್ರೆ ಎಲ್ಲಿ ಬರ್ತಾರೆ? ಸ್ಟಾಕೇ ಮಾಡ್ಕೊಂಡಿಲ್ಲ ಹೇಳೋರು ಎಲ್ಲಿ ಬರ್ತಾರೆ? ದ್ವಾಪರ. ಇನ್ನು ತುಂಬಾ ಸ್ಟಾಕ್ ಮಾಡ್ಕೊಂಡ್ರು ಸತ್ಯುಗದಲ್ಲಿ ಬರ್ತಾರೆ? ರಾಜನಾಗಿ ಬರ್ತಾರೆ ಅಲ್ವಾ? ಮಹಾರಾಜನಾಗಿ ಬರ್ಬೇಕು. ಒಂದು ಸ್ಟಾಕ್ ಎಲ್ಲಿ ಮಾಡ್ಕೊಳ್ಬೇಕು?
ಇವಾಗ್ಲೇ ಮಾಡ್ಬೇಕು. ಮುಂದೆ ಮಾಡ್ಬೇಕು. ಅಂತ ಈಗಿನಿಂದ ನಾವು ಭಗವಂತನ ಶಕ್ತಿಯನ್ನು ಕೊಟ್ಟು 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 ಆ ಶಕ್ತಿ ಕೊಟ್ಟಿರೋ ಕರ್ಮದ ಫಲ ಆತ್ಮದಲ್ಲಿ ಏನಾಗಿರ್ತದೆ? ಸ್ಟಾಕ್ Stop. ಆಗಿ ಅಂದ್ರೆ ಹಾಲನ್ನ ಮಾರಿ 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 ರಾಕೇಶನ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು. 1 ಲೀಟರ್ ಹಾಲು ಮಾಡಿದ್ರೆ 1 ರೂಪಾಯಿ ಅಲ್ವಾ? ಸಂಪಾದನೆ ಮಾಡಿ 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 ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಅಲ್ವಾ? ಈ ರೀತಿ ಹೆಚ್ಚಿನ ಸಮಯ ಏನ್ ಮಾಡಿ ಇದಕ್ಕೆ ಕೊಡಬೇಕು. ಈಗ ಪ್ರಶ್ನೆ, तो चेक करो कि इस समय अपना पुरुषार्थ यथार्थ है. ಈಗ ಚೆಕ್ ಮಾಡ್ಕೊಳ್ಳಿ ಏನಂತ, ಈಗ ನಿಮ್ಮ ಪುರುಷಾರ್ಥ ಯಥಾರ್ಥವಾಗಿದೆಯಾ? ಯಥಾರ್ಥ ಅಂತಂದ್ರೆ ಏನು? ವಿಧಿವಿಧಾನ ಕರೆಕ್ಟ್ ಆಗಿದೆಯಾ, ಸರಿಯಾಗಿ? ಕರೆಕ್ಟ್. ಕರೆಕ್ಟ್ ಅಂದ್ರೆ ಏನು? ಎಲ್ಲೂ ಏರುಪೇರು ಬಾಬಾ ಆಗ್ದೆ ಹೇಗೆ ಅಂತ ಹಾಗೆ ಇದೆಯಾ, ನಾವೇನೋ ಫಿಕ್ಸ್ ಮಾಡಿ. ಪಾರ್ವತಕ್ಕ ರಾಕೇಶನ ಮಾತಾಡ್ತಿದಾರಲ್ವಾ, ಹಾ. ಅವ್ರು ಮಾತಾಡಾದ್ಮೇಲೆ ಇನ್ನೊಬ್ರು ಮಾತಾಡ. ಹೇಳಿ ರಾಕೇಶ್ ಅಣ್ಣ. ಅದೇ ಅಣ್ಣ, ವಿಧಿವಿಧಾನ ಸರಿಯಾಗಿದೆಯಾ? ಏನದು ವಿಧಿ? ಸರಿ ಸರಿ, ವಿಧಿವಿಧಾನ ಏನು? ಮನಸ್ಸು ಬುದ್ಧಿಯನ್ನ ಆ ಪರಂಧಾಮದಲ್ಲಿ ಎಷ್ಟು ಸಮಯ ಕರೆಕ್ಟ್ ಆಗಿ ಯೋಗ ಇಟ್ಕೊಂಡು ಮಾಡ್ತೀವಿ ಅನ್ನೋದೇ ವಿಧಿವಿಧಾನ. ನೋಡಿ, ವಿಧಿವಿಧಾನ ಮಾಡೋ ಮೊದಲು ಏನ್ ಕರ್ಮ ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡ್ಬೇಕಲ್ಲ. ನಾನು ಫಸ್ಟ್ ಆರಂಭ ಆಗೋದೆಲ್ಲಿಂದ? ಸಂಕಲ್ಪದಿಂದ. ಕರ್ಮದ ಆರಂಭ ಸಂಕಲ್ಪದಿಂದ. ಅವಾಗ ಏನ್ ಸಂಕಲ್ಪ ಮಾಡ್ಬೇಕು ನಾನು? ಈಗ ನಾವು ಬಾಬನ ಮಕ್ಕಳು, ಬಾಬನ ಹತ್ರ ಹೋಗ್ಬೇಕಾದ್ರೆ ರಾಜಯೋಗ ಮಾಡ್ಬೇಕಾದ್ರೆ ಏನ್ ಸಂಕಲ್ಪ ಮಾಡ್ತಿದೀವಿ? ವಿಶ್ವಕ್ಕೆ ಒಳ್ಳೇದಾಗಲಿ. ಹೆಚ್ಚಿನ ಜನ ಏನ್ ಮಾಡ್ತಿದ್ದಾರೆ? ತಮಗೋಸ್ಕರ. ಈ ಪೇಷಂಟಿನ ಆರೋಗ್ಯ ಸರಿಯಾಗಲಿ. ಇದು ಸರಿನೋ ತಪ್ಪೋ? ತಪ್ಪು. ಈ ಮುರಳಿಯ ಆಧಾರದಲ್ಲಿ ಈ ಮುರಳಿಯ ಆಧಾರದಲ್ಲಿ ಬಾಬನಿಗೆ ಒಂದು ಮನೆ ಬೇಕು, ಸರಿನೋ ತಪ್ಪೋ? ಯಾಕೆ ಯಾರು ಮಾತಾಡ್ತಿಲ್ಲ? ತಪ್ಪು. ತಪ್ಪು ಅಣ್ಣ. ಇರಾನಲ್ಲಿರುವಂತ ಯುದ್ಧ ನಿಲ್ಲಬೇಕು, ಸರಿನೋ ತಪ್ಪೋ? ತಪ್ಪು ಅಣ್ಣ. ಯುದ್ಧನೇ ಆಗ್ಲಿಲ್ಲ ಅಂತ ಅದೆಲ್ಲ ಕ್ಲಿಯರ್ ಹೆಂಗಾಗ್ತದೆ ಅದೇ ಅಲ್ವಾ? ಸರಿ, ನಮ್ಮ ಮನೆಯವ್ರು ಧ್ಯಾನಕ್ಕೆ ಬರ್ಬೇಕು, ಸರಿನೋ ತಪ್ಪೋ? ತಪ್ಪು. ಮತ್ ಸರಿ ಯಾವ್ದು? ನಾನ್ ಸರಿ ಹೋಗ್ಬೇಕು. ಸರಿ ಅಷ್ಟೇ. ಯಥಾರ್ಥ ವಿಧಿ ಯಾವುದು? ಭಾವನ ಶ್ರೀಮತ ಬಾಬಾ ಏನ್ ಎಲ್ಲ ಶ್ರೀಮತ ಕೊಡ್ತಾರೋ ಅದೇ ಸರಿ. ಏನದು? ಅದು ಹೇಳ್ಬೇಕು ನನಗೆ. ವಿಧಿ ವಿಧಾನ ಶ್ರೀಮತ ಏನಂತ ಹೇಳ್ಬೇಕು. ಫಸ್ಟ್ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗಿ, ಏನದು ನಾನು- ಶ್ರೇಷ್ಠ ಸಂಕಲ್ಪ? ಸಂಕಲ್ಪದಲ್ಲಿ ಸ್ಥಿತರಾಗೋದು. ನಾನು ಆತ್ಮ ಯಾವುದು ಸಂಕಲ್ಪ? ಯಾವುದು ಸಂಕಲ್ಪದಲ್ಲಿ ನಾನು ಆ ತಂದೆ ಹತ್ರ ಶ್ರೇಷ್ಠ ಹೋಗಿ ಕೂತ್ಕೊಳ್ಳುವಂಥದ್ದು. ಹಾ ತಂದೆ ಹತ್ರ ಕೂತ್ಕೊಂಡು ನಾವು ಏನೇನ್ ನೋಡಿದೀವಿ ಈ ದುಃಖದ ಪ್ರಪಂಚದಲ್ಲಿ, ಹಾ ಆ ದುಃಖದ ಪ್ರಪಂಚದ ಮೇಲೆ ತಂದೆಯಿಂದ ಸರ್ವಶಕ್ತಿನೂ ನನ್ನ ಹತ್ರ ಬರ್ತಾ ಇದೆ ಅಂತ ತಿಳ್ಕೊಂಡು ಹಾ. ಅದನ್ನ ಸಂಪೂರ್ಣವಾಗಿ ಈ ಜಗತ್ತಿಗೆ ಹೋಗ್ತಾ ಇದೆ ಅಂತ ಸಂಕಲ್ಪದಲ್ಲಿ ಹಾ ಒಂದೇ ಸ್ಥಿತಿನಲ್ಲಿ ಕೂತ್ಕೊಳ್ಳದೆ. ಹಾ ಓಕೆ. ಶ್ರೇಷ್ಠ ಸಂಕಲ್ಪ ಯಾವುದು? ವಿಶ್ವ ಕಲ್ಯಾಣದ ಸಂಕಲ್ಪ ಹಾ, ಬಾಬಾ ನನ್ನ ಮನಸ್ಸನ್ನು ನಿನ್ ಕೈಯಲ್ಲಿ ಕೊಟ್ಟಿದ್ದೀನಿ. ಕೊಟ್ಟಿದ್ದೇನೆ. ಏನು ಹೇಳಿದ್ರೆ, ಮನಸ್ಸನ್ನ ನಾನು ನಿನ್ ಕೈಯಲ್ಲಿ ಕೊಟ್ಟಿದ್ದೇನೆ. ಟಕ್ ಅಂತ ಬಾಬಾ ಕೇಳ್ತಾನೆ, ಮನಸ್ಸನ್ನ ನನ್ನ ಕೈಯಲ್ಲಿ ಕೊಟ್ಟಿದ್ಯಾ, ಏನ್ ಮಾಡ್ಬೇಕು? ಕೇಳ್ತಾರ ಕೇಳಲ್ವೋ? ಮೊಬೈಲ್ ಒಯ್ದ್ಬಿಟ್ಟು ರಿಪೇರಿ ಮಾಡೋನ್ ಕೈಯಲ್ಲಿ ಕೊಟ್ಟವ್ನು ಕೇಳ್ತಾನೋ ಕೇಳಲ್ವ ಏನ್ ಮಾಡ್ಬೇಕು ಅಂತ? ಹೇಳ್ತಾರೆ. ಹಾ, ತಲೆ ಒಯ್ದ್ಬಿಟ್ಟು ಕಟಿಂಗ್ ಶಾಪ್ನವ್ರ ಹತ್ರ ಕೇಳಿದಾಗ ಕೊಡ್ತಾನ ಕೇಳಲ್ವೋ? ಕೇಳ್ತಾನೋ ಅವನು? ಯಾಕೆ ಜನ ಕೇಳ್ತಾರೆ ಹೆಂಗ್ ಕಟಿಂಗ್ ಮಾಡ್ಬೇಕು, ಸಣ್ಣದ್ ಮಾಡ್ಬೇಕೋ ದೊಡ್ಡದ್ ಮಾಡ್ಬೇಕೋ, ಗಾಂಧಿ ಕಟಿಂಗ್ ಮಾಡ್ಬೇಕೋ, ಅಮಿತಾಬ್ ಬಚ್ಚನ್ ಕಟಿಂಗ್ ಮಾಡ್ಬೇಕೋ, ಯಾವ ಶೇವಿಂಗ್ style ಮಾಡ್ಬೇಕು? ಯಾವ ಸ್ಟೈಲ್ ಬೇಕು ಅಂತ ಕೇಳ್ತಾರೆ. ಕೇಳಲ್ವೋ? ಅವಾಗ ಯಾವುದೇ ಸಾಧನವನ್ನ ನೀವು ಅವ್ರ ಕೈಲಿ ಕೊಟ್ಟಾಗ ಅವ್ನು ಕೇಳ್ತಾನೆ ಏನು ಮಾಡ್ಬೇಕು ಅಂತ, ಅಲ್ವಾ? ಓಕೆ, ನೀವು ಮಾಡ್ಬೇಕಾಗಿರೋದೇನು? ನಾವು ಕೇಳ್ಬೇಕು. ಮನಸ್ಸನ್ನ ಒಯ್ದ್ಬಿಟ್ಟು ಬಾಬನ ಹತ್ರ ಕೊಡ್ಬೇಕು. ಕೊಡ್ಬೇಕು. ಈಗ ಭಗವಂತನ ಪ್ರಶ್ನೆ, ನಿಮ್ಮ ಎದುರುಗಡೆ ಯಾರಿದ್ದಾರೆ? ತಂದೆ ತಂದೆ ಇದ್ದಾರೆ. ಈಗ ಮನಸ್ಸನ್ನ ಯಾವ ಕಾರಣದಿಂದ ಅವನ ಕೈಲಿ ಕೊಡ್ತಾ ಇದ್ದೀರಿ ಅದನ್ನ ಹೇಳಿ ಫಸ್ಟಿಗೆ. ವಿಶ್ವ ಕಲ್ಯಾಣ ಆಗೋದಕ್ಕೋಸ್ಕರ ತಂದೆ. ಆಮೇಲೆ ಅವ್ರು ಏನಾದ್ರೂ ಮಾಡ್ಕೊಂಡು ಕೊಟ್ಬಿಡ್ತಾರೆ. ಹಾ, ನೋಡಪ್ಪ, ಮನಸ್ಸಿನ ಕೈಲಿ ಕೊಟ್ಟಿದ್ದೇನೆ, ಹೌದು. ಮನಸ್ಸಿನ ಮಾಲೀಕ ನೀನು, ಎಲ್ಲಾದ್ರೂ ನೀನು ಉಪಯೋಗ ಮಾಡ್ಕೋ. ನಿನ್ನ ನಾನು ಕಟ್ಟು ಕೂಡ ಹಾಕೋದೆಲ್ಲ ವಿಶ್ವ ಕಲ್ಯಾಣ ಮಾಡುವಂತ. ಓಕೆ, ನನ್ನ ಕಂಡೀಷನ್ ಏನು? ನೀನು ಅದನ್ನ ಉಪಯೋಗ ಮಾಡ್ಕೋ. ನಿನ್ನ ಇಚ್ಛೆಯ ಅನುಸಾರ ಅದ್ರ ವಿಕರ್ಮನಾದ್ರೂ ವಿನಾಶ ಮಾಡ್ಕೊ, ಹೌದು. ವಿಶ್ವ ಕಲ್ಯಾಣನಾದ್ರೂ ಮಾಡು, ಸರ್ವಶಕ್ತಿನಾದ್ರೂ ಕೊಡು, ನೀನ್ ಏನು ಬೇಕಾದ್ರೂ ಮಾಡು. ಆ ಕರ್ಮದಲ್ಲಿ ನಾನು ಮಧ್ಯ ಬರೋದಿಲ್ಲ. ಎಷ್ಟು
ಎಷ್ಟೊತ್ತು ಬೇಕು ಈ ಮನಸ್ಸು, ತನು, ಮನ, ಧನ, ಜೀವನವನ್ನು ನೀನೇನ್ ಮಾಡು, ಉಪಯೋಗ ಮಾಡು. ನೀನು ಉಪಯೋಗ ಮಾಡ್ಕೊಳ್ಬೇಕು. ನಾನು ಮಧ್ಯೆ ಮಧ್ಯೆ ಪದೇ ಪದೇ ಮಧ್ಯದಲ್ಲಿ ಅದು ಮಾಡು ಇದು ಮಾಡು ಅಂತ ನಾನೇನ್ ಮಾಡೋದಿಲ್ಲ. ಕಂಡೀಷನ್ ಮಾಡೋದಿಲ್ಲ. ಆವಾಗ ಒಂದ್ಸಲ ನಾವು ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಾಗ ಪ್ರತಿ ಸಲ ಅವನಿಗೆ ಹೇಳ್ತಾ ಇರ್ಬೇಕಾ, ಬಾಬಾ ಇದನ್ನು ಮಾಡು ಅದನ್ನು ಮಾಡು, ಹಾಗ ಮಾಡು ಹೀಗೆ ಮಾಡು, ಅವ್ರಿಗೆ ಮಾಡ್ಕೊಂಡು ಇವ್ರಿಗೆ ಮಾಡ್ಕೊಂಡು ಕೇಳ್ಬೇಕು, ಕೇಳಬಾರ್ದು. ಕೇಳುವಂತ ಅವಶ್ಯಕತೆ ಇರೋದಿಲ್ಲ. ಯಾವ್ಯಾವ ಸಮಯದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಮೂಲಕ ಏನೇನು ಕೊಡಬೇಕು ಅಂತ ಅವನೇನ್ ಮಾಡ್ತಾ ಹೋಗ್ತಾರೆ. ಕೊಡ್ತಾ ಹೋಗ್ತಾರೆ. ಅವಾಗ ನೀವು ಸಂಕಲ್ಪ ಮತ್ತು ಪುನಃ ಪುನಃ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಇರುವುದಿಲ್ಲ. ಹಾಗಿದ್ರೆ ಯಥಾರ್ಥತೆ ಏನು ಅಂತಂದ್ರೆ, ಏನು ಮಾಡಬೇಕು ಅಂತ ಸಂಕಲ್ಪನು ಕೂಡ ನೀನೇ ಮಾಡು. ಮಾಡು. ಅದಕ್ಕಾಗಿ ಬಾಬಾ ಪರಮಧಾಮದಲ್ಲಿ ನಿಸ್ಸಂಕಲ್ಪ ಸ್ಥಿತಿ. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಡೋದು ನನ್ನ ಕೆಲಸ ಅಲ್ಲ. ನಾನು ಬಾಬನ ಹತ್ರ ತಗೊಳ್ತಾ ಇದ್ದೇನೆ, ನಾನು ಕೊಡ್ತಾ ಇದ್ದೇನೆ. ಈ ಸಂಕಲ್ಪ ನನಗೆ ಬೇಕಾಗಿಲ್ಲ. ಮನಸ್ಸು ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ? ಬಾಬನಿಗೆ ಯಾವ್ದಕ್ಕೋಸ್ಕರ? ಯಾವ್ದಕ್ಕಾದ್ರೂ ಮಾಡ್ಕೊಂಡು ನನಗ್ ಗೊತ್ತಿಲ್ಲ. ಓಕೆ, ಈಗ ನೀವು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಬಾಬನ ಕೈಲಿ. ಅವ್ರು ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಏನಾರ ಮಾಡಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಸಪ್ತಗುಣ ಕೊಡ್ಲಿಕ್ಕೆ, ಸಪ್ತಗುಣ ಕೊಡ್ಲಿಕ್ಕೆ ಅಲ್ವಾ? ಆ ಸಪ್ತಗುಣ ಫ್ಲೋ ಆಗ್ತಾ ಇದೆ ಅಂತಂದ್ರೆ ಅವನು ಉಪಯೋಗ ಮಾಡ್ತಾ. ವಿಷಯ ಮುಗೀತಲ್ವಾ? ಹೌದು. ಮುಗೀತೋ ಮುಗಿಲ್ವೋ? ಮುಗೀತು. ಅವಾಗ ನೀವು ಗ್ಲೋಬ್ ನೋಡ್ಬೇಕು, 3 ಲೋಕ ನೋಡ್ಬೇಕು. ಇಲ್ಲ. ಏನು ಆ ಸಪ್ತಗುಣಗಳು ಫ್ಲೋ ಆಗ್ತಾ ಇದೆ ಅದನ್ನ ನೀವು ಅನುಭವ ಮಾಡಿದ್ರೆ ಅನುಭವ ಮಾಡ್ಬೇಕು. ಸರಿ. ಆ ಸಪ್ತಗುಣಗಳು ಫ್ಲೋ ಆದಾಗ ಸಪ್ತಗುಣಗಳ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ. ಆತ್ಮದಲ್ಲಿ ಹೊಸ ಸಂಸ್ಕಾರ ಬರುತ್ತೋ ಬರಲ್ವೋ? ಬರುತ್ತೆ. ವಿಕರ್ಮ ವಿನಾಶ ಆಗತ್ತೋ ಆಗಲ್ವೋ? ಆಗುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗುತ್ತೆ. ಸಫಲತೆ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಲೆಕ್ಕಾಚಾರ ಕ್ಲಿಯರ್ ಆಗತ್ತೋ ಆಗಲ್ವೋ? ಕ್ಲಿಯರ್ ಆಗುತ್ತೆ. ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗತ್ತೋ ಆಗಲ್ವೋ? ಫಾಸ್ಟ್ ಆಗಿ ಆಗತ್ತೋ ಸ್ಲೋ ಆಗತ್ತೋ? ಫಾಸ್ಟ್ ಅದು ನಿಮ್ಗೆ ಖುಷಿ ಕೊಡತ್ತೋ ಕೊಡಲ್ವೋ? ಖುಷಿ ಕೊಡುತ್ತೆ. ನೀವೇನ್ ಮಾಡ್ಬೇಕಾಗಿದ್ರೆ ಸುಮ್ನೆ ಅನುಭವ. ಏನು ಅದಕ್ಕೆ ಮಾಡೋದು? ಬಾಬಾ 1 ಸೆಕೆಂಡ್ ಲಾಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟು ಟೈಮ್ ನಿಮ್ಗೆ? ಒಂದೇ ಸೆಕೆಂಡ್. ಇದಕ್ ಮಾಡು ಅಂತಾನು ಬಾಬನ ಹತ್ರ ನಾವ್ ಹೇಳಿಬಿಟ್ಟಿದೆ ಅಲ್ಲ, 10 ಸೆಕೆಂಡ್ ಹೊರಟೋಗ್ಬಿಡ್ತದೆ. ಹೌದಾ? ಟಕ್ ಅಂತ ಏನ್ ಮಾಡ್ಬೇಕು? ಬಾಬನ ಹತ್ರ ಮನಸ್ಸನ್ನ ಕೊಟ್ಟ ಮೇಲೆ ಮುಗಿಬೇಕು. ಯಾಕಂದ್ರೆ ಹಳೇದು ನೀವೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದೇನಾಗ್ಬಿಡ್ತದೆ, ಕಂಟಿನ್ಯೂ ಆಗ್ತದೆ. ಇವಾಗ ಯೋಗ ಅಂದ ತಕ್ಷಣ ಟಕ್ ಅಂತ ನಿಮ್ಗೆ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್. ನನ್ನ ಆತ್ಮ ಬಿಂದು ವಜ್ರ ಅಮರ ಪರಂಧಾಮದಲ್ಲಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡಿದ್ದೇನೆ ಅಂತ ಏನು ಕೂಡ ಏನಾಗ್ಬಾರ್ದು. ಸಂಕಲ್ಪ AC ಇರುವಂತ ಸ್ಥಳದಲ್ಲಿ ಒಳಗಡೆ ಹೋದ ತಕ್ಷಣದಲ್ಲಿ ಏನಾಗ್ಬಿಡ್ತದೆ, ಗುಂಪಾಗುತ್ತೆ. ಆಗದ ತಾನೆ. ಹಾಗೆ ಪರಂಧಾಮಕ್ಕೆ ಓಕೆ AC ಇರೋ ರೂಮ್ ನಲ್ಲಿ ಹೋಗಿದ್ದೀರಿ. ಯಾರು? ರಾಕೇಶ್ ಅಣ್ಣ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? AC ರೂಮ್. AC ರೂಮ್ ನಲ್ಲಿ ರಾಕೇಶ್ ಅಣ್ಣ ಅಪ್ಪ ಇದ್ದಾರೆ. ಯಾರಿದ್ದಾರೆ? ಅವ್ರ ಅಪ್ಪ ಅವರನ್ನ ನೋಡ್ಕೊಂಡ್ಬಿಟ್ಟು ಅವ್ರ ಹತ್ರ ಮಾತಾಡ್ತಿದ್ದಾರೆ ಮನೆಯದ ಬಗ್ಗೆ. ಇವತ್ತು ಇವ್ರಿಗೆ ಇಷ್ಟು ಪೇಮೆಂಟ್ ಕೊಟ್ಟೆ, ಅವ್ರು ಹಂಗ್ ಮಾಡ್ದು ಹಿಂಗ್ ಮಾಡ್ದು ಅಂತ. ಆವಾಗ AC ಅನುಭವ ಆಗತ್ತೋ ಆಗಲ್ವೋ? ಆಗೋದಿಲ್ಲ, ಅಷ್ಟೊಂದಾಗ ಆಗೋದಿಲ್ಲ. ಯಾಕೆ AC ಇಲ್ವಾ ಅಲ್ಲಿ? ಇದೆ, ಗಮನ ಎಲ್ಲ ಮಾತಲ್ಲಿ ಇರ್ತದೆ. ಹಂಗೆ ಶಿವಬಾಬನ ಹತ್ರ ಬರೀ ಮಾತಾಡ್ತಾ ಹೋದ್ರೆ ಅಲ್ಲಿ ಸಪ್ತಗುಣದ ಅನುಭವ ಇಲ್ಲಿಂದ ಆಗತ್ತೆ? ಆಗೋದಿಲ್ಲ. ಓಕೆ, ಶಿವಬಾಬನ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದೀರೋ ಸಪ್ತಗುಣದ ಅನುಭವ ಮಾಡ್ಲಿಕ್ಕೆ ಹೋಗಿದ್ದೀರೋ? ಅನುಭವನು ಮಾಡ್ಬೇಕು, ಬೇರೆಯವ್ರಿಗೆ ಅನುಭವನು ಮಾಡಿಸ್ಬೇಕಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವಿಧಿಯನ್ನ ಇವಾಗ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ದು ವಿಧಿ ಇದೆಯಾ, 1 ಸೆಕೆಂಡ್ ಅಲ್ಲಿ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಲಿಕ್ಕೆ ಆರಂಭ ಆಗ್ಬೇಕು. ಯಥಾರ್ಥತೆ ಮನಸ್ಸು ಬಾಬನಲ್ಲಿ ಇದೆ, ಬುದ್ಧಿಯಿಂದ ನಾನು ಅನುಭವ ಮಾಡ್ತಿದ್ದೀನಿ. ಲಾಸ್ಟ್ ಕ್ವಶನ್, ಎಷ್ಟು ಜನ ಪಾಸ್ ಆಗ್ತಾರೆ, ಎಷ್ಟು ಜನ ಫೇಲ್ ಆಗ್ತಾರೆ ನೋಡೋಣ. ಸರಿ, ಈಗ ಈ ಸ್ಟೇಜ್ ಅಲ್ಲಿ ಆತ್ಮದ ಶಕ್ತಿ ಹೆಚ್ಚು ಯಾವ ಸಾಧನದ ಕಡೆಗೆ ಇರಬೇಕು? ಪ್ರಶ್ನೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ರಾಜಯೋಗ ಮಾಡೋದು, ಸೇವೆ ಮಾಡೋದು ಕೂಡ ಕರ್ಮ, ಹೌದು ಅಲ್ವೋ? ಕರ್ಮನೆ. ಕರ್ಮಕ್ಕೆ ಕರ್ಮೇಂದ್ರಿಯ ಬೇಕೋ ಬೇಡವೋ? ಬೇಕು. ಆವಾಗ ಆತ್ಮಕ್ಕೆ ಎಲ್ಲಾ ಸಮಯದಲ್ಲಿ ಎಲ್ಲಾ ಕರ್ಮೇಂದ್ರಿಯ ಬೇಕಾ? ಬೇಡ ಅಲ್ವಾ? ಓಕೆ, ಈಗ ರಾಜಯೋಗದ ಸಮಯದಲ್ಲಿ ಈ ರೀತಿ ನಿಮ್ಗೆ ಅನುಭವ ಆಗ್ತಾ ಇದೆ, ಬಾಬಾ ಉಪಯೋಗ ಮಾಡ್ತಿದ್ದಾರೆ ಅಂತಂದಾಗ ಆತ್ಮದ ಶಕ್ತಿ ಯಾವ ಕರ್ಮೇಂದ್ರಿಯದ ಕಡೆ ಹೆಚ್ಚಿಗೆ ಇರಬೇಕು? ಮನ ಬುದ್ಧಿ. ಒಂದು ಕರ್ಮೇಂದ್ರಿಯ, ಮನಸ್ಸು. ಮತ್ತೆ ನೆಕ್ಸ್ಟ್
ಅನುಭವ ಮಾಡೋದು ಯಾವ ಇಂದ್ರಿಯದಿಂದ? ಬುದ್ಧಿ. ಬುದ್ಧಿ. ಬುದ್ಧಿಯಿಂದ. ಅವಾಗ ಬಾಬಾ ಏನ್ ಹೇಳಿದ್ರು? ಯಾವ್ದು ಕಡೆ ಗಮನ ಕೊಡಿ ಅಂತಂದ್ರು? ಬುದ್ಧಿ ಕಡೆ. ಬುದ್ಧಿ ಕಡೆ. ಅನುಭವದ ಕಡೆ ಗಮನ ಕೊಡಿ ಅಂತಂದ್ರು ತಾನೆ. ಹೌದು. ಅವಾಗ ಗಮನ ಯಾವ್ದು ಕಡೆಗಿರ್ಬೇಕು? ಅನುಭವ ಈಗ ಗುಲಾಬ್ ಜಾಮೂನ್ ನಾಲ್ಗೆ ಮೇಲೆ ಇದೆ. ಎಲ್ಲಿದೆ? ನಾಲ್ಗೆ ನಾಲಿಗೆ ಮೇಲೆ. ಈಗ ಕಣ್ಣಿನ ಕಡೆ ಗಮನ ಕೊಡ್ಬೇಕು, ನೋಡೋದ ಕಡೆ ಗಮನ ಕೊಡ್ಬೇಕು, ಕಟೋರ ಕಡೆ ಗಮನ ಕೊಡ್ಬೇಕು, ಕಿವಿ ಕಡೆ ಗಮನ ಕೊಡ್ಬೇಕು. ರುಚಿ ಕಡೆ. ಅನುಭವದ ಕಡೆ. ರುಚಿ ಕಡೆ. ರುಚಿ ಅಂತಂದ್ರೆ ಯಾವ್ದು ಕಡೆ ಗಮನ ಕೊಡ್ಬೇಕಾಯ್ತು? ಅಂದ್ರೆ ಬುದ್ಧಿ ಕಡೆ ಗಮನ ಕೊಡ್ಬೇಕು. ನಾಲ್ಗೆ ಕಡೆಗೆ. ಯಾವ್ದು ಕಡೆಗೆ? ನಾಲಿಗೆ. ಅವಾಗ ಗುಲಾಬ್ ಜಾಮೂನ್ ಕಾಣತ್ತೋ ಕಾಣಲ್ವೋ? ಕಾಣಲ್ಲ, ಕೆಂಪಿದ್ಯೋ ಹಳದಿ ಇದೆಯೋ? ಏನು ಕಾಣಲ್ಲ. ಅವಾಗೆಲ್ಲ ಅನುಭವ. ಅವಾಗೆಲ್ಲ ಆಯ್ತು ನಾಲಿಗೆ ಮತ್ತು ಬುದ್ಧಿ. ಬುದ್ಧಿ ರುಚಿ ಆಗ್ತಿದ್ರೆ ಒಳಗಡೆಗೆ ಹೋಗ್ತಾ ಇದೆ. ಆ ಸ್ವಾದವನ್ನ ಆತ್ಮ ಏನ್ ಮಾಡ್ತಾರೆ? ಅನುಭವ ಮಾಡ್ತಾರೆ. ಹಾಗೆ ಇಲ್ಲಿ ಮನ ಬುದ್ಧಿ ಮನಸ್ಸನ್ನ ಬಾಬನಲ್ಲಿ ಇಟ್ಟಿದ್ದೀರಾ. ಮನಸ್ಸಿನ ಕಡೆ ನಾನು ಗಮನ ಕೊಟ್ಟು ಏನಾಗತ್ತೆ ಗೊತ್ತಾ? ನಾನು ಬಾಬನ್ ಜೊತೆಲಿ ಇದ್ದೇನೆ, ಬಾಬನ್ ಜೊತೆಲಿ ಇದ್ದೇನೆ, ಬಾಬನ್ ಜೊತೆಲಿ. ಮನಸ್ಸಿನಲ್ಲಿ ಏನು ಅಂತಂದ್ರೆ ಕರ್ಮ ಮಾಡೋದು. ಮನಸ್ಸೇನ್ ಮಾಡೋದು? ಕರ್ಮ. ಇಂದ ನಾನೇನ್ ಮಾಡ್ತೇನೆ? ಗುಲಾಬ್ ಜಾಮೂನ್ ಮಾಡ್ತೇನೆ. ಅದು ಗುಲಾಬ್ ಜಾಮೂನು ನಾಲ್ಗೆ ಮೇಲೆ ರುಚಿ ನೋಡೋದು ಯಾವ್ದಿಂದ? ಬುದ್ಧಿಯಿಂದ, ನಾಲಿಗೆಯಿಂದ. ಓಕೆ, ಈಗ ನಾನು ಅದರ ಸುಖವನ್ನ ಅನುಭವಿಸ್ಬೇಕು ಅಥವಾ ಸಾಧನೆ ಮಾಡಬೇಕು? ಅನುಭವಿಸ್ಬೇಕು. ಅನುಭವಿಸ್ಬೇಕು. ಏನ್ ಹೇಳ್ತಾರೆ? ಪ್ರಾರಬ್ಧ ಅಂದ್ಮೇಲೆ ಗಮನ ಎಲ್ಲಿ ಇಡ್ಬೇಕು? ಬುದ್ಧಿ ಕಡೆ. ಯಾವಾಗ? ರಾಜಯೋಗ ಮಾಡುವಾಗ. ಗುಲಾಬ್ ಜಾಮೂನ್ ಮಾಡಿ ನಾಲ್ಗೆ ಮೇಲೆ ಇಟ್ಟ ಮೇಲೆ ನಾಲ್ಗೆ ಕಡೆ ಗಮನ ಕೊಡಬಹುದು. ಗುಲಾಬ್ ಜಾಮೂನೇ ಮಾಡಿಲ್ಲ, ನಾಲ್ಗೆ ಮೇಲೆ ಇಟ್ಟಿಲ್ಲ ಅಂತಂದ್ರೆ ಗಮನ ಕೊಡೋದು ಎಲ್ಲಿಂದ? ಅರ್ಥ ಆಯ್ತು? ಮನಸ್ಸನ್ನ ಬಾಬನ ಹತ್ರ ಇಟ್ಟು ಬಾಬಾ ಉಪಯೋಗ ಮಾಡಿದ ನಂತರದಲ್ಲಿ ಗಮನ ಎಲ್ಲಿರ್ಬೇಕು? ಬುದ್ಧಿ ಕಡೆ. ಬುದ್ಧಿ ಕಡೆಗೆ ಇಟ್ಟಾಗ ಆವಾಗ ನಿಮ್ಗೆ ಅನುಭವದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಆವಾಗ ಅದನ್ನ ಮಾಡಬೇಕು ಅಂತ ಅನ್ಸತ್ತೆ. ಹೀಗೆ ಸೂಕ್ಷ್ಮತೆಯಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗತ್ತೆ. ಓಕೆ, ಲಾಸ್ಟ್ ಕ್ವಶನ್. ಸಂಗಮ ಯುಗದಲ್ಲಿ ಪುರುಷಾರ್ಥ ಹೆಚ್ಚಿಗೆ ಮಾಡ್ಬೇಕು, ಪ್ರಾರಬ್ಧ ಹೆಚ್ಚಿಗೆ ಬೇಕು? ಪ್ರಾರಬ್ಧ ಬೇಕು ಅಂದ್ರೆ ಮನಸ್ಸಿನ ಕಡೆ ಗಮನ ಕೊಡಬೇಕು, ಬುದ್ಧಿ ಕಡೆ ಕೊಡ್ಬೇಕು? ಬುದ್ಧಿ ಕಡೆ. ದಿನವಿಡೀ ಅಡಿಗೆ ಮಾಡ್ತಾ ಇರ್ಬೇಕು, ಅಡಿಗೆ ತಿಂತಾ ಇರ್ಬೇಕು? ತಿಂತಾ ಇರ್ಬೇಕು. ತಿಂತಾ ಇರ್ಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ಕರ್ಮದ ಫಲದ ಕಡೆ ಗಮನ ಕೊಡ್ಬೇಕು. ಅಂದ್ರೆ ಗಮನ ಎಲ್ಲಿರ್ಬೇಕು? ಫಲದ ಕಡೆ ಇರ್ಬೇಕು. ಬುದ್ಧಿ ಕಡೆಗೆ ಮ್ಯಾಕ್ಸಿಮಮ್ ಇಡಿ, ಮನಸ್ಸಿನ ಕಡೆಗೆ ಸ್ವಲ್ಪ. ನೀವು ಮಾಡ್ತಾ ಮಾಡ್ತಾ ಅವಾಗ ಏನಾಗುತ್ತೆ? ಶಾಂತ. ಸಮ್ ಪರ್ಸೆಂಟೇಜ್ ಮಾತ್ರ ಇಲ್ಲಿ ಇರ್ತದೆ, ಮನಸ್ಸಿನ ಕಡೆಗೆ ಇರ್ತದೆ. ಮ್ಯಾಕ್ಸಿಮಮ್ ಇರ್ತದೆ ಬುದ್ಧಿ ಕಡೆ. ಇವಾಗ ಗುಲಾಬ್ ಜಾಮೂನ್ ಇಲ್ಲಿಂದ ಇಲ್ಲಿ ನಾಲ್ಗೆ ಮೇಲೆ ಕೊಡ್ಲಿಕ್ಕೆ ಅಲ್ಲೂ ಗಮನ ಕೊಡಬೇಕು, ಅಷ್ಟೇ ಇರಬೇಕು. ಅಲ್ಲಿ ಗಮನ ಕಡಿಮೆ ಇರ್ತದೆ, ರುಚಿ ಕಡೆ ಗಮನ ಜಾಸ್ತಿ. ಅದಕ್ಕೆ ಬಾಬಾ ಬುದ್ಧಿ ಯೋಗ. ಯಾವ ಯೋಗ? ಬುದ್ಧಿ. ಆ ಬುದ್ಧಿಯೋಗ ಮಾಡ್ಬೇಕಾದ ದಯವಿಟ್ಟು ಸಂಕಲ್ಪವನ್ನ ಸಂಕಲ್ಪ ಮಾಡಿದಿರಿ ಅಂತಂದ್ರೆ ಅಲ್ಲಿ ಮನಸ್ಸನ್ನು ಉಪಯೋಗ ಮಾಡ್ತಾ ಇದ್ದೀರಿ. ಅವಾಗ ಆತ್ಮದ ಗಮನ ಯಾವ್ದು ಕಡೆಗಿದೆ? ಪುರುಷಾರ್ಥದ ಕಡೆಗೆ, ಕರ್ಮದ ಕಡೆ, ಸಂಕಲ್ಪದ ಕಡೆಗಿದ್ದಾಗ ಪರಮಾತ್ಮನ ಆ ಕರ್ಮದ ಫಲದ ಸುಖವನ್ನ ನೀವು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲವನ್ನ ಸೂಕ್ಷ್ಮ ರೂಪದಲ್ಲಿ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ? ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅಂಶ.